ಹಾಯ್ ಸ್ನೇಹಿತರಿಗೆ, ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ಸಾಮಾನ್ಯ ಜ್ಞಾನ 2025ನ ಪ್ರಶ್ನೋತ್ತರ ಸರಣಿ ತರಗತಿ 3ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಭಾಳ ಅದ್ಭುತವಾದಂಥ ವಿಡಿಯೋ, ಬಹಳ ಚೆನ್ನಾಗಿ ತಾವೆಲ್ಲರೂ ಕೂಡ ಕಳೆದೆರಡು ವಿಡಿಯೋಗಳನ್ನು ಎಂಜಾಯ್ ಮಾಡಿದ್ದೀರಾ. ತುಂಬ ಅದ್ಭುತವಾದಂತಹ ಹಿಸ್ಟ್ರಿ, ಜಿಯೋಗ್ರಫಿ, ಎಕಾನಮಿಕ್ ಸಂಬಂಧಪಟ್ಟಂಥ ಅನೇಕ ಪ್ರಶ್ನೆಗಳಿಗೆ ಸೂಕ್ಷ್ಮ, ಸಮಗ್ರ, ಸ್ಪಷ್ಟ ಉತ್ತರಗಳೊಂದಿಗೆ ನಿಮಗೆ ಅದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಸೊ ಇದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರ್ಯಾರಿಗೆ ತುಂಬ ಇಷ್ಟ ಆಗಿದೆ ಒಂದು ಲೈಕ್ ಹಾಕಿ. ಯಾಕೆಂದರೆ ಅದ್ಭುತವಾದಂಥ ವಿಡಿಯೋಗಳಿಗೆ ಒಂದು ಅದ್ಭುತವಾದ ಪ್ರಶಂಸೆ ಇರಬೇಕು ಅನ್ನೋದೇ ನಮ್ಮ ಆಸೆ. ಹಾಗಾಗಿ ಬನ್ನಿ, ಇವತ್ತು ತರಗತಿ 3 ಈ ನಮ್ಮ ಸಾಧನೆ ಅಕಾಡೆಮಿಯನ್ನು ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಪರಿಚಯಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ನಮ್ಮ ವಿಡಿಯೋ ಸಾಮಾನ್ಯ ಜ್ಞಾನ 2025ನಲ್ಲಿ ಕಳೆದ ಎರಡು ಒಂದು ವಿಡಿಯೋಗಳ ನಂತರ ಇವತ್ತು ಕ್ವಶನ್ ನಂಬರ್ 41ಗೆ ಬಂದಿದ್ದೇನೆ. 41 ನೋಡಿ, ತುಂಬ ಅದ್ಭುತವಾದಂತಹ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ, ಸಿವಿಕ್ಸಿಗೆ ಬರ್ತದೆ. ಇದೇನು ಭಾಳ ದೊಡ್ಡ ಪ್ರಶ್ನೆ ಅನ್ಕೋಬೇಡಿ, ಇದು 9th ಸ್ಟ್ಯಾಂಡರ್ಡಲ್ಲೇ ಇದಕ್ಕೆ ಸ್ಪಷ್ಟವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಏನೋ ದೊಡ್ಡ ಪುಸ್ತಕ ಓದಬೇಕು ಅಂತೇನಿಲ್ಲ. 9th ಸ್ಟ್ಯಾಂಡರ್ಡಲ್ಲೇ ಇದಕ್ಕೆ ಸಂಬಂಧಪಟ್ಟಂಥ ಅದ್ಭುತವಾದ ಉತ್ತರಗಳಿದೆ, ಅದನ್ನು ನೀವು ಕೂಡ ಕ್ಯಾಚ್ ಮಾಡ್ಕೊಳ್ಬೋದು. ನೋಡಿ, ಪ್ರಶ್ನೆ ಏನು ಹೇಳುತ್ತೆ, ಈ ಕೆಳಕಂಡ ನ್ಯಾಯಿಕ ಆಜ್ಞೆ ಅಥವಾ ರಿಟ್ಗಳಲ್ಲಿ ತಪ್ಪಾಗಿ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು, ಇದು ಇಂಪಾರ್ಟೆಂಟಾ, ತಪ್ಪಾಗಿ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು ಬಿಡುಗಡೆ ಮಾಡಲು ನ್ಯಾಯಾಲಯ ಆಜ್ಞೆ ನೀಡುತ್ತದೆ. ಅದರಲ್ಲಿ ಯಾವುದು ಕೋ ವಾರೆಂಟಾ, ಮ್ಯಾಂಡಮಸ, ಸರ್ಶಿಯೋರರಿ ಮತ್ತು ಹೇಬಿಯಸ್ ಕಾರ್ಪಸ್ ಯಾವುದು ಅನ್ನೋದನ್ನು ನೀವು ಒಂದು ನಿಮಿಷ ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ. ನೋಡಿ, ಆ ಒಂದು ಸಮಸ್ಯೆಯಲ್ಲಿ ಆ ವ್ಯಕ್ತಿಯನ್ನು ಬಂಧಿಸುವಂತಿಲ್ಲ, ಆ್ಯಕ್ಚುಲಿ ಕಾನೂನು ಪ್ರಕಾರ ಬಂಧಿಸುವಂತಿಲ್ಲ. ಯಾವುದೋ ಪ್ರೆಷರಿಗೋ ಅಥವಾ ಯಾವುದೋ ಒತ್ತಡಕ್ಕೋ ಅಥವಾ ಮಿಸ್ಗೈಡೆನ್ಸ್ ಆಗಿಯೋ ನೀವು ಆ ವ್ಯಕ್ತಿಯನ್ನು ಬಂಧಿಸಿದರೆ ಅದಕ್ಕೆ ಸಂಬಂಧಪಟ್ಟಂತಹ ಏನಾದರೂ ರಿಟ್ ಹೊರಡಿಸೋದಾದರೆ ಆ ರಿಟ್ಟಲ್ಲಿ ಆ ವ್ಯಕ್ತಿ ಸಲ್ಲಿಸಿರ್ತಕ್ಕಂಥವು ನ್ಯಾಯಯುತವಾಗಿದ್ದರೆ ಅದು ಅವಾಗ ಒಂದು ರಿಟ್ಟನ್ನು ಹೊರಡಿಸುತ್ತೆ. ತನ್ನ ಮೂಲಭೂತ ಹಕ್ಕುಗಳಿಗೆ ತೊಂದರೆ ಆಗಿರೋದ್ರಿಂದಾಗಿ ಈ ಒಂದು ರಿಟ್ಟನ್ನು ಕೊಡುವಂಥ ಅಧಿಕಾರ ಇರ್ತದೆ. ಅದರಲ್ಲಿ ಯಾವುದು ಕೋ ವಾರೆಂಟ್, ಮ್ಯಾಂಡಮಸ್, ಸರ್ಶಿಯೋರರಿ ಮತ್ತು ಹೇಬಿಯಸ್ ಕಾರ್ಪಸ್ ಅಂದರೆ ಇದಕ್ಕೆ ಸಂಬಂಧಪಟ್ಟಂಥದ್ದು ಹೇಬಿಯಸ್ ಕಾರ್ಪಸ್. ಹಾಗಾದರೆ ಈ ಉಳಿದವುಗಳ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೂಡ ನೀಟಾಗಿ ಒಂದು ಸಾರಿ ಗ್ಲ್ಯಾನ್ಸ್ ಮಾಡೋಣ, ತುಂಬ ಚೆನ್ನಾಗಿ ನಮಗಿದು ಅರ್ಥ ಆಗತ್ತೆ. ಏನಿರುತ್ತೆ ನೋಡಿ, ನಮ್ಮಲ್ಲಿ ಸುಪ್ರೀಂ ಕೋರ್ಟ್ಗಳಿರ್ಬೋದು ಅಥವಾ ಹೈಕೋರ್ಟ್ಗಳಿರ್ಬೋದು, ತಮ್ಮ ಲಿಖಿತ ಆದೇಶವನ್ನು ನಾವು ರಿಟ್ಗಳು ಅಂತ ಕೂಡ ಕರಿತೀವಿ. ಸೊ ಇದರಲ್ಲಿ ಭಾರತೀಯ ನಾಗರಿಕರಿಗೆ ಅವರ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ, ನೆನ್ಪಿಟ್ಕೊಳ್ಳಿ, ಅವರ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ಅದರ ವಿರುದ್ಧ ಸಂವಿಧಾನಿಕ ಪರಿಹಾರಗಳನ್ನು ಕೊಡೋದಕ್ಕಾಗಿಯೇ ಈ ರಿಟ್ ಅನ್ನುವಂಥದ್ದು. ಅದಕ್ಕೆ ಆರ್ಟಿಕಲ್ 32ನ ನಮ್ಮ ಭಾರತದ ಕರಡು ಸಂವಿಧಾನದ ಒಂದು ಅದ್ಭುತವಾದಂಥ ಒಬ್ಬ ವ್ಯಕ್ತಿ, ನಾವು ಹೇಳ್ತೀವಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಒಂದು ಆತ್ಮ ಅಂತ ಹೇಳಿದ್ದು ಇದಕ್ಕೋಸ್ಕರನೇ. ಹಾಗಾಗಿ ಸಂವಿಧಾನದ ಅನುಚ್ಛೇದ 32ನಲ್ಲಿ ಭಾರತೀಯ ನಾಗರಿಕನು ತನ್ನ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯ ವಿರುದ್ಧ ಸುಪ್ರೀಂ ಅಥವಾ ಹೈಕೋರ್ಟಲ್ಲಿ ಪಡೆಯಬಹುದಾದ ಸಾಂವಿಧಾನಿಕ ಪರಿಹಾರಗಳನ್ನು ವ್ಯವಹರಿಸುವುದೇ ಈ ಆರ್ಟಿಕಲ್ 32. ಹಾಗಾಗಿ ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಅನ್ನೋದೇ ಈ ನಮ್ಮ 32ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹೇಳುತ್ತೆ. ಅದರಲ್ಲಿ ಬಹಳ ಇಂಪಾರ್ಟೆಂಟಾಗಿ ನಾವು ನೋಡೋದಾದರೆ ಒಂದೊಂದು ಕೂಡ ಭಾಳ ಅದ್ಭುತವಾಗಿ ನಮ್ಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ಏನು ಎಕ್ಸ್ಪ್ಲೈನ್ ಮಾಡ್ತದೆ ಅಂತಂದರೆ, ನಮ್ಮಲ್ಲಿ ಇಂಪಾರ್ಟೆಂಟಾಗಿ ಅನುಚ್ಛೇದ 32ನ ನಂತರ ನಮಗೆ ಇಂಪಾರ್ಟೆಂಟಾಗಿ ಅದೇ ಅನುಚ್ಛೇದದಲ್ಲಿ ಹೇಳಿಲ್ಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತಾರೆ. ಏನು ಹೇಳುತ್ತೆ ನೋಡಿ, ಹಕ್ಕುಗಳ ಜಾರಿಗಾಗಿ ರಿಟ್ಗಳನ್ನು ಹೊರಡಿಸುವಂಥ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ನೀಡಲಾಗತ್ತೆ. ಆದರೆ ಹೈಕೋರ್ಟ್ ಅನುಚ್ಛೇದ 226ರ ಅಡಿಯಲ್ಲಿ, ಇದು ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ, ಹೈಕೋರ್ಟಲ್ಲಿ ಆರ್ಟಿಕಲ್ ಅನುಚ್ಛೇದ 226ರ ಅಡಿಯಲ್ಲಿ ಅದೇ ಅಧಿಕಾರವೂ ಕೂಡ ಇದೆ. ಹಾಗಾಗಿ ಹೇಬಿಯಸ್ ಕಾರ್ಪಸ್ಸು, ಮ್ಯಾಂಡಮಸ್ಸು, ಸರ್ಶಿಯೋರರಿ, ಕೋವಾರೆಂಟೋ ಮತ್ತು ಈ ಥರದ ಅನೇಕ ರಿಟ್ಗಳನ್ನು ಕೂಡ ನಮ್ಮಲ್ಲಿ ಸಂವಿಧಾನಾತ್ಮಕವಾಗಿ ಹೊರಡಿಸಬಹುದು ಅಂತ ಹೇಳುತ್ತೆ. ಹಾಗಾದರೆ ಬಂದಿ ಪ್ರತ್ಯಕ್ಷೀಕರಣ ಅಥವಾ ಹೇಬಿಯಸ್ ಕಾರ್ಪಸ್. ಹೇಬಿಯಸ್ ಕಾರ್ಪಸ್ ಅಂದರೆ ನಿಮಗೆ ಅರ್ಥ ಆಗುತ್ತೆ, ಅದರ ಕನ್ನಡ ಪದ ಸ್ವಲ್ಪ ವ್ಯತ್ಯಾಸ. ಬಂದಿ ಪ್ರತ್ಯಕ್ಷ ಏನು ಹೇಳುತ್ತೆ, ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯಗಳು ಅಕ್ರಮವಾಗಿ ಬಂಧಿಸಲ್ಪಟ್ಟಂಥ ವ್ಯಕ್ತಿಯನ್ನು, ಅವನು ತಪ್ಪೇ ಮಾಡಿರಲ್ಲ ಆದರೂ ಅವನನ್ನು ಬಂಧಿಸ್ಬಿಡ್ತೀರಾ. ಬಂಧಿತವಾದ ವ್ಯಕ್ತಿಯನ್ನು
ತನ್ನ ಹಾಜರುಪಡಿಸುವಂತೆ ಮುಂದೆ ನೀಡುವಂಥ ನಿಗದಿತ ಅವಧಿಯೊಳಗೆ ಆಜ್ಞೆಯೇ ಬಂದಿ ಪ್ರತ್ಯಕ್ಷೀಕರಣ ಆಗಿರುತ್ತದೆ. ಇದು ವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. ಹಾಗಾಗಿ ಬಂಧನಕ್ಕೊಳಗಾದ ವ್ಯಕ್ತಿ ತನಗೆ ಇದು ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಅವನು ರಿಟ್ಟನ್ನು ತರ್ತಕ್ಕಂಥದ್ದನ್ನೇ ಬಂದಿ ಪ್ರತ್ಯಕ್ಷೀಕರಣ. ಇಲ್ಲಿ ಉತ್ತರ ಕರೆಕ್ಟ್ ಹೇಳುತ್ತದೆ, ಬಂದಿ ಪ್ರತ್ಯಕ್ಷೀಕರಣ ಅಂತ. ನೆಕ್ಸ್ಟ್ ನೋಡಿ, ಪರಮಾದೇಶ ಅಥವಾ ಸರ್ಶಿಯೋರರಿ ಅಂತ ಕರಿತೀವಿ. ಏನು? ಶಾಸಕಾಂಗ ಅಥವಾ ಕಾರ್ಯಾಂಗ ಅಥವಾ ಅವುಗಳ ಅಧೀನ ಸಂಸ್ಥೆಗಳು. ನೋಡಿ, ಮೇಲೆ ಸುಪ್ರೀಂ ಕೋರ್ಟ್ ಇದೆ, ಅದ್ರ ಕೆಳಗಡೆ ಹೈಕೋರ್ಟ್ ಇದೆ ಅಲ್ವಾ. ಅದ್ರ ಕೈ ಕೆಳಗಡೆ ನಿಮಗೆ ಜಿಲ್ಲಾ ಕೋರ್ಟ್ಗಳು, ಹಾಗೆಯೇ ನಮಗೆ AC ಕೋರ್ಟ್ಗಳು, ಮತ್ತು ಅದ್ರ ಕೆಳಗಡೆ ನಮಗೆ ತಾಲೂಕು ಕಂದಾಯ ನ್ಯಾಯಾಲಯ. ಈ ಥರ 1 by 1 ಇವು ನಮ್ಮಲ್ಲಿ ಶ್ರೇಣೀಕೃತ ಪದ್ಧತಿ ಇದೆ. ಅದರಲ್ಲಿ ಶಾಸಕಾಂಗ, ಕಾರ್ಯಾಂಗ ಅಥವಾ ಅಧೀನ ಸಂಸ್ಥೆಗಳು ನಿರ್ವಹಿಸಬೇಕಾದ ಕಾರ್ಯಗಳನ್ನು ಯಾರು ಮಾಡಬೇಕಾಗಿತ್ತೋ ಅವರು ಆ ಕಾರ್ಯಗಳನ್ನು ಮಾಡದೇ ಇದ್ದಾಗ, ನಿರ್ವಹಿಸದೇ ಇದ್ದಾಗ ಅವರ ವ್ಯಾಪ್ತಿಯಲ್ಲಿ ಅವರು ಆ ಕೆಲಸನ ಮಾಡಬೇಕು. ಅವ್ರು ಮಾಡದೇ ಇದ್ದಾಗ ಸಂಬಂಧಪಟ್ಟಂಥ ಕಾರ್ಯಗಳನ್ನು ನಿಗದಿತ ಅವಧಿಯೊಳಗೆ ನಿರ್ವಹಿಸಲೇಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ನೀಡುವ ಆಜ್ಞೆಯೇ ಪರಮಾದೇಶವಾಗಿರುತ್ತದೆ. ಓಕೆ, ಈ ಆಜ್ಞೆಯನ್ನು ಖಾಸಗಿ ವ್ಯಕ್ತಿಗಳು, ರಾಜ್ಯಪಾಲರು, ರಾಷ್ಟ್ರಾಧ್ಯಕ್ಷರ ವಿರುದ್ಧ ಹೊರಡಿಸ್ಲಿಕ್ಕೆ ಮಾತ್ರ ಬರೋದಿಲ್ಲ. ಇದು ಒಂದು ಇಂಪಾರ್ಟೆಂಟ್. ಓಕೆ, ಆದರೆ ವೆರಿ ಇಂಪಾರ್ಟೆಂಟ್ ನೋಡಿ. ಈಗ ಒಂದು ಯಾವುದೋ ಜಿಲ್ಲೆ ಇದೆ ಅಂತ ಇಟ್ಕೊಳ್ಳಿ. ನಾನು ಶಿವಮೊಗ್ಗದಲ್ಲಿರೋದ್ರಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅಂತ ಇಟ್ಕೊಳ್ಳಿ. ಶಿವಮೊಗ್ಗ ಜಿಲ್ಲೆಯ ವ್ಯಾಪ್ತಿ ಒಳಗೆ ಒಂದು ಏನೋ ಮೂಲಭೂತ ಹಕ್ಕುಗಳಿಗೆ ತೊಂದರೆ ಆಗ್ತಕ್ಕಂಥ ಒಂದು ಗಲಾಟೆ ಆಗ್ತಾ ಇದೆ. ಸೊ ಅಲ್ಲಿ ಶಿವಮೊಗ್ಗ ನಗರದಲ್ಲಿ ಗಲಾಟೆ ಆಗ್ತಾ ಇದೆ ಅಂದರೆ ಶಿವಮೊಗ್ಗ ನಗರದ ಠಾಣೆ ಏನು ಮಾಡಬೇಕು? ಆ ಗಲಾಟೆಯನ್ನು ನಿಲ್ಲಿಸಬೇಕು, ಶಾಂತಿ ವಾತಾವರಣವನ್ನು ಮೂಡಿಸ್ಬೇಕು. ಆದರೆ ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ಇಲಾಖೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದರೆ ಅದನ್ನು ಪ್ರಶ್ನಿಸುವ ಅಧಿಕಾರ ಹೈಕೋರ್ಟ್ ಏನು ಮಾಡುತ್ತೆ? ಯು ಕ್ಯಾನ್ ಡೂ ಅಂತ ಹೇಳುತ್ತೆ. ನೀನು ಅದನ್ನು ಮಾಡಬೇಕು ಅಂತ ಹೇಳುತ್ತೆ. ಅಂದರೆ ತನ್ನ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಕಾರ್ಯಗಳನ್ನು ಅದು ನಿರ್ವಹಣೆ ಮಾಡದೇ ಇದ್ದರೆ ನೀನು ಅದನ್ನು ಮಾಡಲೇಬೇಕು ಅನ್ನುವಂಥದ್ದನ್ನು ಹೇಳೋದನ್ನು ಸರ್ಶಿಯೋರರಿ ಅಥವಾ ಪರಮಾದೇಶ ಅಂತ ಕೂಡ ಇದನ್ನು ಹೇಳಲಾಗತ್ತೆ. ನೆಕ್ಸ್ಟ್ ನೋಡಿ, ಪ್ರತಿಬಂಧಕಾಜ್ಞೆ ಅಥವಾ ಮ್ಯಾಂಡಮಸ್ ಅಂತ ಕರಿತೀವಿ. ಈಗ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನೈಸರ್ಗಿಕ ನಿಯಮಗಳಿಗೆ ವಿರುದ್ಧವಾಗಿ ಏನಾದರೂ ತೀರ್ಪನ್ನು ನೀಡಿದರೆ ಆ ಉನ್ನತ ನ್ಯಾಯಾಲಯ ಅಂತಹ ತೀರ್ಪನ್ನು ತಕ್ಷಣ ಸ್ಥಗಿತಗೊಳಿಸುವಂತೆ ನೀಡುವ ಆಜ್ಞೆಯೇ ಪ್ರತಿಬಂಧಕಾಜ್ಞೆ ಆಗಿರುತ್ತೆ. ಹಾಗಾಗಿ ಈ ಆಜ್ಞೆಯನ್ನು ಉನ್ನತ ನ್ಯಾಯಾಲಯ ಅಧೀನ ನ್ಯಾಯಾಲಯಗಳ ವಿರುದ್ಧ ಮಾತ್ರ ಇದನ್ನು ಹೊರಡಿಸಬಹುದು. ನೆನಪಿಟ್ಟುಕೊಳ್ಳಿ. ಅದರ ಉನ್ನತ ನ್ಯಾಯಾಲಯಗಳಿರ್ತಾವಲ್ಲ, ಅಂದರೆ ಈಗ ಹೈಕೋರ್ಟ್ ಇದೆ ಅಂತಂದರೆ ಹೈಕೋರ್ಟ್ನ ಕೆಳಗಡೆ ಬರ್ತಕ್ಕಂತಹ ಡಿಸ್ಟಿಕ್ ಕೋರ್ಟ್ಸ್ಗಳೇನಿದಾವಲ್ಲ, DC ಕೋರ್ಟ್ಸ್ಗಳಿರ್ಬೋದು ಅಥವಾ ಡಿಸ್ಟಿಕ್ ಕೋರ್ಟ್ಸ್ಗಳಿದ್ದಾವಲ್ಲ, ಆ ಕೋರ್ಟ್ಗಳಿಗೆ ಇದೇನು ಮಾಡ್ಬೋದು? ತನ್ನ ಒಂದು ವ್ಯಾಪ್ತಿಯಲ್ಲಿ ಬರೋದರಿಂದ ಆ ಒಂದು ತೀರ್ಪನ್ನು ತಡೆ ಹಿಡಿಯುವುದು ಅಥವಾ ಅದರ ವಿರುದ್ಧವಾಗಿ ರಿಟ್ಟನ್ನು ಹೊರಡಿಸೋದೇ ಪ್ರತಿಬಂಧಕಾಜ್ಞೆ ಅಂತ ಕರಿತೀವಿ. ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಬೇಕು. ಅಂದರೆ ಆ ಒಂದು ಅಧೀನ ನ್ಯಾಯಾಲಯಗಳು ತಮಗೆ ಅಧಿಕಾರ ವ್ಯಾಪ್ತಿಯನ್ನು ಮೀರಿ, ಈ ಉದಾಹರಣೆ ಜಿಲ್ಲಾ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಒಂದು ಗಲಾಟೆಗೆ ತಾಲೂಕು ಮಟ್ಟದ ನ್ಯಾಯಾಲಯ ಏನಾದರೂ ಒಂದು ತೀರ್ಪನ್ನು ಕೊಟ್ಟರೆ, ಅದು ಜಿಲ್ಲೆಯಲ್ಲಿ ನಡೆದಂಥ ಗಲಾಟೆಗೆ ತಾಲೂಕಿನ ನ್ಯಾಯಾಲಯ ತೀರ್ಪು ಕೊಟ್ಟರೆ ಹೆಂಗೆ ಬರೋದಿಲ್ಲ. ಆ ಥರ ಇಲ್ಲ. ಆದರೂ ಕೆಲವೊಂದು ಸಂದರ್ಭಗಳಲ್ಲಿ ಏನಾದರೂ ಪ್ರೆಷರಲ್ಲೋ ಅಥವಾ ಇನ್ಯಾವುದರಲ್ಲೋ ಅಥವಾ ಯಾವುದಾದ್ರೂ ಲೂಪ್ಸ್ಗಳಲ್ಲೋ ಬಂದು ನಮಗೇನಾದರೂ ಈ ಥರ ಪ್ರಶ್ನೆ ಮಾಡಿದ್ರೆ ಅದನ್ನು ತಡೆ ಹಿಡಿಯುವುದನ್ನೇ ಪ್ರತಿಬಂಧಕಾಜ್ಞೆ ಅಥವಾ ಮ್ಯಾಂಡಮಸ್ ಅಂತ ಕರೀತಾರೆ. ಸಿಂಪಲಾಗಿ ತಿಳ್ಕೊಳ್ಳಿ. ಇನ್ನೂ ಡೀಪಾಗಿ ಬೇರೆ ಬೇರೆ ಥರ ಅದನ್ನು ಅನಾಲಿಸಿಸ್ ಮಾಡ್ತಾರೆ. ಜಸ್ಟ್ ಇಷ್ಟೇ, ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ, ತನ್ನ ಒಂದು ವ್ಯಾಪ್ತಿಯನ್ನು ಮೀರಿಯೂ ಆಚೆ ಇರ್ತಕ್ಕಂಥ ಕೇಸ್ಗಳಿಗೇನಾದರೂ ತೀರ್ಪು ಕೊಟ್ಟರೆ ಇದು ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಅದನ್ನು ನೀವೇನು ಮಾಡ್ಬೋದು? ತಕ್ಷಣವೇ ಸ್ಥಗಿತಗೊಳಿಸಬೇಕು ಅಂತ ಆದಾಯ ಕೊಡೋದೆ ಪ್ರತಿಬಂಧಕಾಜ್ಞೆ ಅಥವಾ ಮ್ಯಾಂಡಮಸ್ ಅಂತ ಕರಿತೀವಿ. ಇನ್ನು ಸರ್ಶಿಯೋರರಿ ಅಂದರೆ ಏನು ಹೇಳುತ್ತೆ? ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನೈಸರ್ಗಿಕ ನಿಯಮಗಳಿಗೆ ವಿರುದ್ಧವಾಗಿ ತೀರ್ಪು ನೀಡಿದಾಗ ಉನ್ನತ ನ್ಯಾಯಾಲಯ ತೀರ್ಪಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ತನಗೆ ನೀಡುವಂತೆ ಆಜ್ಞೆ ಮಾಡುವುದೇ ಉತ್ಪ್ರೇಕ್ಷಣಾ ಲೇಖನ ಅಥವಾ ಉತ್ಪ್ರೇಕ್ಷಣಾ ಲೇಖ ಅಥವಾ ಸರ್ಶಿಯೋರರಿ ಅಂತ ಕೂಡ ಕರೀತಾರೆ. ತೀರ್ಪು ಕೊಟ್ಟಾಗಿರೋ ತೀರ್ಪಿಗೆ ಸಂಬಂಧಪಟ್ಟ
ಸಂಬಂಧಪಟ್ಟಂಥ ರಿಟ್ಗಳನ್ನೇನಾದರೂ ಕೊಟ್ಟರೆ ಆಗ ಆ ಎಲ್ಲ ದಾಖಲೆಗಳನ್ನು ತನಗೆ ಒಪ್ಪಿಸ್ಬೇಕು ಅನ್ನೋದನ್ನೇ ಸರ್ಶಿಯೋರರಿ ಒಳಗೆ ಹೇಳುತ್ತೆ. ಇನ್ನು ಅಧಿಕಾರ ಲೇಖ ಅಥವಾ ಕೋ ವಾರೆಂಟ್ ಅಂತ ಕರಿತೀವಿ. ಸರಿಯಾದ ವ್ಯಕ್ತಿ ಸರಿಯಾದ ಸಾರ್ವಜನಿಕ ಸ್ಥಾನವನ್ನು ಹೊಂದುವಂತೆ ಉನ್ನತ ನ್ಯಾಯಾಲಯ ನೀಡುವ ಆಜ್ಞೆಯೇ ಇದು ಆಗಿರುತ್ತೆ. ಈಗ ಉದಾಹರಣೆ, ಒಂದು ಪ್ರಮೋಷನ್ ಲೀಸಿಗೆ ಸಂಬಂಧಪಟ್ಟಂಗೆ ಆ ವ್ಯಕ್ತಿಗೆ ಅರ್ಹತೆ ಇದ್ದು ಅವನು ಪ್ರಮೋಷನ್ನಿಗೆ ಬರಬೇಕಾಗಿರುತ್ತೆ. ಬಟ್ ಇನ್ಯಾವುದೋ ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ತೊಗೊಂಬಂದು ಅರ್ಹತೆ ಇಲ್ಲದೇ ಇದ್ದರೂ ಅವ್ನಿಗೆ ಆ ಪ್ರಮೋಷನ್ಸ್ ನೀವು ಕೊಟ್ರಿ ಅಂದರೆ ನೋಡಿ ಇಲ್ಲಿ ಬರುತ್ತೆ, ಸರಿಯಾದ ವ್ಯಕ್ತಿ ಸರಿಯಾದ ಸಾರ್ವಜನಿಕ ಸ್ಥಾನವನ್ನು ಹೊಂದುವಂತೆ ಉನ್ನತ ನ್ಯಾಯಾಲಯ ನೀಡುವ ಆಜ್ಞೆಯ ಅಧಿಕಾರವೇ ಈ ಒಂದು ಅಧಿಕಾರ ಲೇಖ ಅಥವಾ ಕೋ ವಾರೆಂಟ್ ಅಂತ ಕೂಡ ಕರಿತೀವಿ. ಅಕ್ರಮವಾಗಿ ಸಾರ್ವಜನಿಕ ಸ್ಥಾನಗಳನ್ನು ಹೊಂದುವವರ ವಿರುದ್ಧ ಉನ್ನತ ನ್ಯಾಯಾಲಯ ಈ ಒಂದು ತೀರ್ಪನ್ನು ಹೊರಡಿಸುತ್ತೆ. ಅಲ್ಲಿಗೆ ನಿಮಗೆ ಸರ್ಶಿಯೋರರಿ ಕೋ ವಾರೆಂಟೋ ಇದು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನಮ್ಮಲ್ಲಿ ವೆರಿ ಇಂಪಾರ್ಟೆಂಟಾಗಿ ಬಹಳ ಅದ್ಭುತವಾಗಿ ಆ ಪ್ರಶ್ನೆಯಲ್ಲಿ ನೀವು ಅಷ್ಟು ಪ್ರಶ್ನೆಗಳನ್ನು ತಿಳ್ಕೊಂಡ್ರಿ. ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ 42ಗೆ. ರಾಜ್ಯಸಭೆ ಅಥವಾ ಮೇಲ್ಮನೆ ಅಂತ ಏನು ಕರಿತೀವಿ, ಇದಕ್ಕೆ ಸಂಬಂಧಿಸೋದಂತೆ ಇದರಲ್ಲಿ ಯಾವುದು ಸರಿ ಅಲ್ಲ. ಓಕೆ, ರಾಜ್ಯಸಭೆಗೆ ಸಂಬಂಧಪಟ್ಟಂಗೆ ಮೇಲ್ಮನೆ ವಿಸರ್ಜನೆಗೆ ಒಳಪಡುವುದಿಲ್ಲ. ರಾಜ್ಯಸಭೆ ಇದೆಯಲ್ಲ ಇದು ವಿಸರ್ಜನೆಗೆ ಒಳಪಡುವುದಿಲ್ಲ. ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ ಯಾವುದು ಸರಿ ಅಲ್ಲ ಅಂತ ಕೇಳಿದ್ದಾರೆ. ಯಾವುದು ಸರಿ ಅಲ್ಲ ಅಂದರೆ 3 ವಾಕ್ಯಗಳು ಸರಿ ಇರ್ತವೆ, 1 ವಾಕ್ಯ ತಪ್ಪಿರುತ್ತೆ. ಅದು ಯಾವುದು ಅಂತ ಕಂಡುಹಿಡಿಯಬೇಕು. ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳಾಗಿರುತ್ತದೆ ಅಂತಿದೆ. ಮತ್ತು 3ನೇ ಒಂದು ಸದಸ್ಯರು ಪ್ರತಿ ವರ್ಷ 2 ವರ್ಷಕ್ಕೊಮ್ಮೆ ನಿವೃತ್ತರಾಗುತ್ತಾರೆ. ಅಲ್ಲಿಗೆ 3 ಸೆಂಟೆನ್ಸ್ಗಳು ಸರಿಯಾಗಿರ್ತವೆ. ಬಟ್ ಇಲ್ಲಿ ತಪ್ಪಿದೆ, ಸದಸ್ಯರ ವಯಸ್ಸು ಕನಿಷ್ಠ 25 ವರ್ಷ ಆಗಿರಲೇಬೇಕು ಅಂತಿದೆಯಲ್ಲ, ಇದು ರಾಂಗ್ ಆಗಿದೆ. ನೀವು ಲೋಕಸಭೆಗಾದರೆ 25 ಇಯರ್ಸು, ರಾಜ್ಯಸಭೆಗಾದರೆ ಅದು ಬೇರೆ ಬೇರೆ ಬರ್ತದೆ. ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ನೋಡ್ತಾ ಹೋದರೆ ಗೊತ್ತಾಗುತ್ತೆ. ನೋಡಿ, ರಾಷ್ಟ್ರಪತಿ ಆಗಬೇಕು ಅಂದರೆ 35 ವರ್ಷ ಇರಬೇಕು. ಇಲ್ಲೇ ಇರೋದು ರಾಜ್ಯಸಭೆಗೆ ಅವರು ಮೆಂಬರ್ಶಿಪ್ ತಗೊಳ್ಬೇಕು ಅಂದರೆ ಅವ್ನಿಗೆ ಅಟ್ಲೀಸ್ಟ್ 30 ವರ್ಷ ಆಗಿರಬೇಕು. ಲೋಕಸಭೆ MP ಆಗ್ತಾನೆ ಅಂತಂದರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗ್ತಾನೆ ಅಂದರೆ 25 ವರ್ಷ ಇರಬೇಕು. ಇಲ್ಲಿ ನೋಡಿ, ವಿಧಾನ ಪರಿಷತ್ ಇದೆಯಲ್ಲ, ವಿಧಾನ ಪರಿಷತ್ MLC ಆಗಬೇಕು ಅಂತಂದರೆ, MLC ಆಗಬೇಕು ಅಂದರೆ 30 ವರ್ಷ. ಹಾಗೆ MLA ಆಗಬೇಕು ಅಂತಂದರೆ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಬೇಕು ಅಂದರೆ 25 ವರ್ಷ. ಅಲ್ಲಿಗೆ ಲೋಕಸಭೆ ಮತ್ತು ವಿಧಾನಸಭೆಗೆ ಸೇಮ್ ಇಯರ್ ಇರ್ತವೆ, ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿಗೆ ಸೇಮ್ ಇಯರ್ಸ್ ಇರ್ತವೆ. ರಾಷ್ಟ್ರಪತಿ ಆಗಬೇಕು ಅಂದರೆ 35 ವರ್ಷ ಆಗಿರಬೇಕು. ಈ ರೀತಿ ನಮ್ಮಲ್ಲಿ ರಾಜ್ಯಸಭೆಗೆ ಸಂಬಂಧಪಟ್ಟಂಗೆ ಏಜ್ ಪ್ರೂಫನ್ನು ಹೇಳಲಾಗುತ್ತೆ. ನೆಕ್ಸ್ಟ್ 43ನೇ ಪ್ರಶ್ನೆ ಏನು ಹೇಳುತ್ತೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂಘ ರಾಜ್ಯ ಕ್ಷೇತ್ರ ಆಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅದು ಇಂಗ್ಲೀಷಲ್ಲಿ ಕರೆಕ್ಟ್. ಅದು ಕನ್ನಡದಲ್ಲಿ ಹಿಂಗೆ ಕೊಟ್ಟ ತಕ್ಷಣ ಭಾಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಏನಿದು ಭಾರತ ಸಂಘ ರಾಜ್ಯ ಕ್ಷೇತ್ರ. ಗೂಗಲ್ ಟ್ರಾನ್ಸ್ಲೇಟ್ ಮಾಡಿದ್ರೆ ಹಿಂಗೆ ಆಗೋದದು. ಓಕೆ, ಹಾಗಾಗಿ ನಮ್ಮಲ್ಲಿ ಯಾವುದು ನಮಗೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ಸ್ ಅಲ್ಲ ಅಂತ ಇಂಗ್ಲೀಷಲ್ಲಿ ಕರೆಕ್ಟ್, ಅದು ಕನ್ನಡದಲ್ಲಿ ಹಿಂಗಾಗ್ಬಿಡುತ್ತೆ. ಹಾಗಾಗಿ ಇವು 3 ಕೂಡ ಕೇಂದ್ರಾಡಳಿತ ಪ್ರದೇಶಗಳು, ಇದು ಒಂದು ರಾಜ್ಯಾಡಳಿತದ ಪ್ರದೇಶ. ಇದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟ್ ಬರೋಣ. 44ನೇ ಪ್ರಶ್ನೆ ಇದೆ, ಈ ಕೆಳಕೊಂಡವುಗಳಲ್ಲಿ ಯಾರು ಭಾರತದ ರಾಷ್ಟ್ರಪತಿ ಆಗಿರಲಿಲ್ಲ? ಯಾರು ಆಗಿರಲಿಲ್ಲ ಅಂತ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರಂತೂ ಗೊತ್ತು, ಭಾರತದ ಮೊದಲ ರಾಷ್ಟ್ರಪತಿ ಆದವರೇ ಇವರು. ಡಾಕ್ಟರ್ ಜಾಕಿರ್ ಹುಸೇನ್, ಗ್ಯಾನಿ ಜೈಲ್ ಸಿಂಗ್, ಇವರು 3 ಜನ ಹೌದು. ಅಲ್ಲದೆ ಇರೋರು ಯಾರು? ಈ ಬೂಟಾ ಸಿಂಗ್ ಅನ್ನೋ ಹೆಸರು ರಾಷ್ಟ್ರಪತಿಗಳ ಹುದ್ದೆನಲ್ಲಿ ಬರಲ್ಲ. ಹಾಗಾಗಿ ಬೂಟಾ ಸಿಂಗ್ ರಾಷ್ಟ್ರಪತಿ ಆಗಿರಲಿಲ್ಲ. ಇಲ್ಲಿ ರಾಷ್ಟ್ರಪತಿಗಳನ್ನು ನೀವು ಕಂಪ್ಲೀಟಾಗಿ ಅಟ್ ಪ್ರೆಸೆಂಟ್ವರೆಗೂ ಕೂಡ ನೋಡ್ಬೋದು ರಾಷ್ಟ್ರಪತಿಗಳು ವಿಚಾರದಲ್ಲಿ. ಓಕೆ, ನೋಡಿ, ನಮ್ಮಲ್ಲಿ ರಾಜೇಂದ್ರ ಪ್ರಸಾದ್ ಅವ್ರು ಬರ್ತಾರೆ, ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಕೂಡ ಇವರೇನೆ. ನೆಕ್ಸ್ಟ್ ಬರ್ತೀವಿ ಸರ್ವಪಲ್ಲಿ ರಾಧಾಕೃಷ್ಣನ್. ಸೊ ಇವರು ಕೂಡ ಅಷ್ಟೇ ಭಾರತದ 2ನೇ ರಾಷ್ಟ್ರಪತಿ. ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಭಾರತದ 3ನೇ ರಾಷ್ಟ್ರಪತಿ, ಭಾರತದ ಮೊಟ್ಟ ಮೊದಲ ಮುಸ್ಲಿಂ ರಾಷ್ಟ್ರಪತಿ ಅಂತ ಒಂದು ಸಾರಿ ಜನರಲ್ ನಾಲೆಡ್ಜ್ಗೂ ಕೂಡ ಕೇಳಿರೋದಿದೆ. ಇನ್ನು ನಮಗೆ ವಿ ಗಿರಿ ಅಂತ ಕರಿತೀವಲ್ಲ, ಅವರು ಕೂಡ. ಅದಾದಮೇಲೆ ನಮಗೆ 2 ಬಾರಿದು ಅವ್ರದ್ದೇ. ಮುಂದೆ ಹೋದರೆ ನಮಗೆ
ನೀಲಂ ಸಂಜೀವ್ ರೆಡ್ಡಿ ಅವ್ರ ಬಗ್ಗೆ. ಆಮೇಲೆ ನಮ್ಮ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರಲ್ಲ ಗ್ಯಾನಿ ಜಲ್ ಸಿಂಗ್, ಸೊ ಇವರು ಕೂಡ ಹೌದು. ನೆಕ್ಸ್ಟ್ ನಮಗೆ ವೆಂಕಟರಾಮನ್ ಅವರಿದ್ದಾರೆ, ಶಂಕರ್ ದಯಾಳ್ ಶರ್ಮಾ ಅವರು, ಆಮೇಲೆ ನಾರಾಯಣನ್ ಅವರು. ಓಕೆ, ಇವರು ವೆರಿ ಇಂಪಾರ್ಟೆಂಟು. ಮೊದಲ SC ಬ್ಯಾಕ್ಗ್ರೌಂಡಲ್ಲಾಗಿರ್ತಕ್ಕಂಥ ರಾಷ್ಟ್ರಪತಿ ಅಂತ ಹೇಳ್ತೀವಿ. ಇನ್ನು ಅಬ್ದುಲ್ ಕಲಾಂ ಕೂಡ ಹೌದು, ಮೊದಲ ಸೈಂಟಿಸ್ಟ್ ಒಬ್ಬರು ಈ ದೇಶದ ರಾಷ್ಟ್ರಪತಿ ಆಗಿದ್ದವರಲ್ಲಿ ಇವರು. ಇನ್ನು ಪ್ರತಿಭಾ ಪಾಟೀಲ್ ಬಂದರೆ ಮೊದಲ ಮಹಿಳಾ ರಾಷ್ಟ್ರಪತಿ ಅಂತ ಕರಿತೀವಿ, ಇವರೇನೆ. ಪ್ರಣಬ್ ಮುಖರ್ಜಿ ಭಾಳ ಒಂದು ಎಕ್ಸಿಸ್ಟೇಬಲ್, ಭಾಳ ಕಂಡೀಷನಬಲ್ ಒಂದು ಆರ್ಡ್ರನ್ನ ಪಾಸ್ ಮಾಡ್ತಾರೆ ಸಂಸತ್ ಮೇಲಿನ ದಾಳಿಗಳ ವಿಚಾರದಲ್ಲಿ. ಅಂಥ ಒಂದು ಖಡಕ್ ನಿರ್ಣಯಗಳನ್ನು ಕೊಟ್ಟಂತಹ ರಾಷ್ಟ್ರಪತಿ, ಅದರಲ್ಲೂ ಪ್ರಣಬ್ ಮುಖರ್ಜಿ ಬೆಂಗಾಲಿಯಿಂದ. ಆಮೇಲೆ ರಾಮನಾಥ್ ಕೋವಿಂದ್ ಅವರು ಕೂಡ. ಅದಾದಮೇಲೆ ಅಟ್ ಪ್ರೆಸೆಂಟು ಒಬ್ಬ ಗುಡ್ಡಗಾಡು ST ಮೂಲದಿಂದ ಆಯ್ಕೆ ಮಾಡಿರ್ತಕ್ಕಂತಹ ಒಬ್ಬ ಶ್ರೇಷ್ಠ ರಾಷ್ಟ್ರಪತಿ ಆಗಿರ್ತಕ್ಕಂಥವ್ರು ದ್ರೌಪದಿ ಮುರ್ಮು ಅವರು ಅಟ್ ಪ್ರೆಸೆಂಟಲ್ಲಿ ಇದ್ದಾರೆ. ಹಾಗಾಗಿ 1950 2022 ಅಧಿಕಾರದಲ್ಲಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರಿಗೆ ಇಷ್ಟು ಜನ ರಾಷ್ಟ್ರಪತಿಗಳಿದ್ದಾರೆ. ಓಕೆ, ಅದರಲ್ಲಿ ನೀವು ನೋಡ್ಬೋದು ವೆರಿ ಇಂಪಾರ್ಟೆಂಟ್ ನಮಗೆ ಪ್ರೀ ಇಂಡಿಯನ್ ಹಿಸ್ಟ್ರಿಯಿಂದ ಪೋಸ್ಟ್ ಇಂಡಿಯನ್ ಹಿಸ್ಟ್ರಿವರೆಗೂ ಕೂಡ ರಾಜೇಂದ್ರ ಪ್ರಸಾದ್ ಮತ್ತು ದ ಗ್ರೇಟ್ ಫಿಲಾಸಫರ್ ಎಜುಕೇಷನಲಿಸ್ಟ್ ಅಂತಲೂ ಕೂಡ ಕರಿತೀವಿ ಸರ್ವಪಲ್ಲಿ ರಾಧಾಕೃಷ್ಣನ್. ಸೊ ಇವ್ರ ಕಾಲದಲ್ಲಿ ವೆರಿ ಇಂಪಾರ್ಟೆಂಟು. ಇವು ನಮಗೆ ಇಂಪಾರ್ಟೆಂಟಾಗಿ ರಾಷ್ಟ್ರಪತಿಗಳ ಹೆಸರನ್ನು ಹೇಳುವಾಗ ಬರ್ತವೆ. ಕೆಲವರು ಇದಕ್ಕೆಲ್ಲ ಶಾರ್ಟ್ಸ್ಗಳನ್ನು ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ ಕೆಲವೊಂದು ವಿಚಾರಗಳನ್ನು ಮಾಡ್ತಾರೆ, ಅದು ನಾನು ಮಾಡೋದಿಲ್ಲ. ಯಾಕೆಂದರೆ ಅದು ನೀವೇ ರೆಡಿ ಮಾಡ್ಕೊಳ್ಬೇಕು ಅದನ್ನೆಲ್ಲ, ಅವಾಗ ಗೊತ್ತಾಗುತ್ತೆ ನಮಗೆ. ನೆಕ್ಸ್ಟ್ ಬರೋಣ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಏನು ಹೇಳುತ್ತೆ ಪ್ರಶ್ನೆ, ಭಾರತದ ಅತಿ ದೊಡ್ಡ ಲವಣ ಸರೋವರ ಯಾವುದು ಅಂತ ಕೇಳ್ತಾರೆ. ಲವಣ ಸರೋವರ ಪುಷ್ಕರ್ ಅಂತ ಬರುತ್ತಲ್ವಾ, ಪುಷ್ಕರ್ ಇದು ಲವಣ ಸರೋವರ ಅಲ್ಲ, ಅಲ್ಲೇ ತೆಗೆದುಬಿಡ್ಬೋದು ನೀವು. ದಾಲ್ ಬಂದರೆ ಇದು ನಮಗೂ ಕೂಡ ಸಿಹಿ ನೀರಿನ ಸರೋವರ ಕಾಶ್ಮೀರ ವ್ಯಾಪ್ತಿಯಲ್ಲಿ ಬರುತ್ತೆ. ಸಾಂಬಾರು ಬರುತ್ತಲ್ಲ, ಇದು ಒಂದು ಲವಣ ಸರೋವರ. ವೆಂಬಾಡ್ ಅಂತ ಏನು ಬರುತ್ತೆ ಇದು ಕೇರಳದಲ್ಲಿ. ಹೀಗೆ ಸೊ ವೆರಿ ಈಸಿಯಾಗಿ ಈ ಪ್ರಶ್ನೆಗೆ ಸ್ವಲ್ಪ ಕ್ಲಿಯರಾಗಿ ಓದ್ಕೊಂಡ್ರೆ ಅದರಲ್ಲಿ ನಿಮಗೆ ಇಂಪಾರ್ಟೆಂಟಾಗಿ ಸಾಂಬಾರ್ ಸರೋವರ ಸಿಗತ್ತೆ. ಹಾಗಾಗಿ ಭಾರತದ ಅತಿ ದೊಡ್ಡ ಲವಣ ಸರೋವರ ಸಾಂಬಾರ್ ಸರೋವರ ರಾಜಸ್ಥಾನದಲ್ಲಿ ಬರುತ್ತೆ. ಭಾಳ ಪ್ರಮುಖ ಸರೋವರಗಳ ಬಗ್ಗೆ ಯಾವಾಗಲೂ ಪ್ರಶ್ನೆ ಬರ್ತಾ ಇರುತ್ತೆ, ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಆಂಧ್ರ ಪ್ರದೇಶದಲ್ಲಿ ಬಂದರೆ ಪುಲಿಕಾಟ್ ಸರೋವರ, ಕೊಲ್ಲೇರು ಸರೋವರ, ನಾಗಾರ್ಜುನ ಸಾಗರ ಸರೋವರ, ಇವು ವೆರಿ ಇಂಪಾರ್ಟೆಂಟಾಗಿ ಬರ್ತಕ್ಕಂಥದ್ದು. ನಮಗೆ ಆಂಧ್ರದಲ್ಲಿ ಈ 3 ಸರೋವರಗಳನ್ನು ಕಾಣ್ತೀವಿ. ಅದರಲ್ಲೂ ಕೂಡ ನಮಗೆ ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ, ಗೋದಾವರಿ ನದಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 2 ಪ್ರಮುಖ ಸರೋವರಗಳು ನಮಗಿಲ್ಲಿ ಕಾಣ್ತವೆ. ಇನ್ನು ಜಮ್ಮು ಕಾಶ್ಮೀರಿಗೆ ಬಂದರೆ ದಾಲ್ ಮತ್ತು ಉಲರ್ ಕೂಡ ಬರ್ತದೆ. ಕೇರಳದಲ್ಲಿ ವೆಂಬನಾಡ್ ಬರ್ತದೆ. ಮಣಿಪುರದಲ್ಲಿ ಲೋಕ್ಟಾಕ್, ನೆನ್ಪಿಟ್ಕೊಳ್ಳಿ, ತೇಲುವ ಸರೋವರ ಅಂತಲೇ ಕೂಡ ಕರೀತಾರೆ ಲೋಕ್ಟಾಕ್. ಇನ್ನು ರಾಜಸ್ಥಾನ್ಗೆ ಬಂದರೆ ಸಾಂಬಾರ್ ಇದೆ. ಇನ್ನು ತೆಲಂಗಾಣದಲ್ಲಿ ಹುಸೇನ್ ಸಾಗರ್ ಜಲಾಶಯ ಒಂದು ಸರೋವರ ಬರ್ತದೆ, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಈ ಮ್ಯಾಪಲ್ಲಿ ನೀವು ನೋಡ್ತಾ ಹೋದರೆ ಬಹಳಷ್ಟು ಕಾಣ್ಬೋದು. ನೋಡಿ, ನಮಗೆ ನಿಜಾಮ್ ಸಾಗರ್ ಏನು ಬರುತ್ತೆ ತೆಲಂಗಾಣದ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ನಮ್ಮಲ್ಲಿ ತುಂಗಭದ್ರಾ ರಿಸರ್ವರ್ ಕೂಡ ನಮಗೆ ಹೇಳ್ತಕ್ಕಂಥದ್ದು, ಅದು ಕೂಡ ಬರ್ತವೆ. ಭದ್ರಾ ರಿಸರ್ವರ್ ಕೂಡ ಬರ್ತದೆ. ಲಿಂಗನಮಕ್ಕಿ ಬರ್ತವೆ. ಇವೆಲ್ಲ ನಮಗೆ ಬರ್ತಕ್ಕಂಥ ಪ್ರಮುಖವಾಗಿ. ಹಾಗಾಗಿ ಗೋವಿಂದ ವಲ್ಲಭ್ ಅಂತ ಬರ್ತದೆ, ಉತ್ತರ ಪ್ರದೇಶದಲ್ಲಿ ಬರ್ತದೆ. ಇನ್ನು ಚಿಲ್ಕಾ ಸರೋವರ ಬರ್ತಕ್ಕಂಥದ್ದು ಈ ಭಾಗದಲ್ಲಿ, ಚಿಲ್ಕಾ, ಪುಲಿಕಾಟ್ ಇವೆಲ್ಲ ಪಾಕ್ ಸ್ಟ್ರೇಟ್ ಇಲ್ಲಿ ಬರುತ್ತೆ. ಮನ್ನಾರ್ ಖಾರಿ ಇಲ್ಲಿ ಬರುತ್ತೆ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟಾಗಿ ನಮಗೆ ಸಿಗ್ತಕ್ಕಂಥವು. ಓಕೆ, ಪುಲಿಕಾಟ್ ನಿಮಗೆ ತಮಿಳ್ನಾಡಲ್ಲಿ ಬರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಪುಲಿಕಾಟ್ ಅದು ಕೂಡ ನಿಮಗೆ ನೆನಪಿರಲಿ. ಇದು ಚಿಲ್ಕಾ ಇಲ್ಲಿ ನಮಗೆ ಆಂಧ್ರ ಪ್ರದೇಶದ ವ್ಯಾಪ್ತಿಗೆ ಬರಬೇಕು. ಚಿಲ್ಕಾ. ಪುಲಿಕಾಟ್ ನಿಮಗಿದು ತಮಿಳ್ನಾಡು ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಓಕೆ, ಇದು ಕೂಡ ಓಕೆ, ಇದೊಂದು ಸ್ವಲ್ಪ. ಇನ್ನು ಉಳಿದಿದ್ದೆಲ್ಲ ನಮಗೆ ಕರೆಕ್ಟಾಗಿ ಸಿಗ್ತದೆ. ಓಕೆ, ಸೊ ನೆಕ್ಸ್ಟ್ ವಿಚಾರಕ್ಕೆ ಬರೋಣ. ಈ ಕೆಳಗಿನ ಯಾವ ನದಿಯು ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತದೆ? ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಕೂಡ. ಯಾವ ನದಿಯು ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತದೆ ಕೇಳಿದ್ದಾರೆ. ಅರಬ್ಬಿ ಸಮುದ್ರಕ್ಕೆ ಅಂತಂದರೆ ಇಂಡಿಯಾದಲ್ಲಿ ಈ ಕಡೆ ಹರಿತಕ್ಕಂಥ ನದಿ ಹೇಳಬೇಕು.
ಮಹಾನದಿ ಅಲ್ಲ, ಕಾವೇರಿ ಅಲ್ಲ, ಗೋದಾವರಿ ಅಲ್ಲ, ನರ್ಮದಾ ಈಸ್ ದ ರೈಟ್ ಆನ್ಸರ್ ಆಗುತ್ತೆ ನಿಮಗಲ್ವಾ. ಹಾಗಾಗಿ ನರ್ಮದಾ ನಮಗಿಲ್ಲಿ ಹರಿತಕ್ಕಂಥದ್ದು ಇಲ್ಲಿ ನೋಡ್ತೀವಿ. ಸ್ವಲ್ಪ ನದಿ ವ್ಯಾಪ್ತಿಯನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಇದು ನಮ್ಗೆ ಅರ್ಥ ಆಗುತ್ತೆ ನೋಡಿ. ನದಿ ವ್ಯಾಪ್ತಿನಲ್ಲಿ ಇಂಪಾರ್ಟೆಂಟಾಗಿ ಹೇಳ್ಕೊಡೋಣ ಇವತ್ತು. ಹೊಸದಾಗಿ ನೋಡೋರಿಗೆ ಇದು ಇಂಟ್ರೆಸ್ಟಿಂಗ್ ನೋಡಿ. ಸೌತ್ ಇಂಡಿಯಾದು ಫಸ್ಟ್ ನೀವು ಕಲಿಯೋಕ್ಕಿಂತ ನಾರ್ತ್ ಇಂಡಿಯಾದಲ್ಲಿ ನಿಮ್ಗೆ ಇಂಪಾರ್ಟೆಂಟು ಸಿಂಧು ನದಿ, ಗಂಗಾ ನದಿ, ಬ್ರಹ್ಮಪುತ್ರ, ಯಮುನಾ, ಇಂಪಾರ್ಟೆಂಟಾಗಿ 4 ರಿವರ್ಸ್ಗಳ ಬಗ್ಗೆ ಮಾತಾಡ್ತೀವಿ. ಸೊ ಇದಿಷ್ಟು ಭಾಗಗಳೇ ಇಲ್ಲಿ ಉತ್ತರ ಭಾರತದಲ್ಲಿ ಮೌಂಟ್ ಕೈಲಾಸ ಶ್ರೇಣಿಯ ಈ ಭಾಗಗಳೇ ಹೆಚ್ಚು ನದಿಗಳ ಉಗಮ ಸ್ಥಾನಗಳು ಅಲ್ಲೇ ಬರೋದು. ಓಕೆ, ಹಾಗಾಗಿ ಸಿಂಧೂ ನದಿ ಕೂಡ ಅಷ್ಟೇ ಇಲ್ಲಿಂದ ಹುಟ್ಟುಬಿಟ್ಟು ಕಾಶ್ಮೀರದ ಮುಖಾಂತರ ಅದು ಮುಂದೆ ನಮಗೆ ಕರಾಚಿಗೆ ಬಂದು ಸೇರುತ್ತೆ. ಪಾಕಿಸ್ತಾನದ ಕರಾಚಿಯಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಬಟ್ ಅದು ಯಾಕೆ ಸೌತಿಗೆ ಬರಲ್ಲ ಅಂತ ನಿಮ್ಗೆ ಇಲ್ಲಿ ನೆನಪಿರಲಿ, ಮಹಾಭಾರತ ಶ್ರೇಣಿಗಳಿದೆ, ಜಾಸ್ಕರ್ ಶ್ರೇಣಿಗಳು ಕೂಡ ಇಲ್ಲಿ ಬರ್ತಾವೆ. ಹಾಗಾಗಿ ಅದು ಹಿಂಗೆ ಹರಿಯತ್ತೆ. ಇದಕ್ಕೆ ನಮಗೆ ಝೀಲಮ್ಮು, ರಾವಿ, ಸಟ್ಲೇಜ್, ಚೆನಾಬ್ ನದಿಗಳು ಕೂಡ ಹೋಗಿ ಜಾಯಿಂಟ್ ಆಗ್ತವೆ. ಇನ್ನು ನಮಗೆ ಗಂಗಾ ಬಂತಂದರೆ ಗಂಗೋತ್ರಿಯ ಮೂಲದಿಂದ ಹುಟ್ಟತಕ್ಕಂಥ ಈ ನದಿ ಸೊ ಮುಂದೆ ಹೋಗ್ಬಿಟ್ಟು ಅಲಹಾಬಾದಲ್ಲಿ ಗಂಗಾ ಮತ್ತು ಯಮುನಾ ಇವೆರಡೂ ಕೂಡ ಸೇರ್ತವೆ. ಮಹಾಸಂಗಮ್ ಸರಸ್ವತಿ ಕೂಡ ಅಲ್ಲಿ ಸೇರಿದೆ ಅಂತ ಹೇಳ್ತೀವಿ. ಇವು ಮುಂದೆ ಬಾಂಗ್ಲಾದೇಶದ ಮುಖಾಂತರ ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಸೊ ಅಲ್ಲಿಗೆ ನಿಮಗೆ ಬ್ರಹ್ಮಪುತ್ರ ಬಂದರೆ ನಮ್ಮಲ್ಲಿ ಚಮಾಯಂಗ್ಡಂಗ್ ಪ್ರದೇಶ ಬರುತ್ತೆ. ಅದು ಚೀನಾದ ಟಿಬೆಟ್ ಮುಖಾಂತರ ಹೋಗಿ ಭಾರತದಲ್ಲಿ ಅರುಣಾಚಲ್ ಪ್ರದೇಶದ ಮುಖಾಂತರ ಇದು ಕೂಡ ಮುಂದೆ ಬಾಂಗ್ಲಾದೇಶದಲ್ಲಿ ಹೋಗ್ಬಿಟ್ಟು ಬಂಗಾಳ ಕೊಲ್ಲಿಯಿಂದ ಸೇರ್ತದೆ. ಇದಿಷ್ಟಾದರೆ ನಮಗೆ ನರ್ಮದಾ ನದಿ ಬರ್ತದೆ. ಇಲ್ಲಿ ಸಾತ್ಪುರ ಶ್ರೇಣಿಗಳು ಬರ್ತವೆ, ಇಲ್ಲಿ ವಿಂಧ್ಯ ಶ್ರೇಣಿ ಬರ್ತದೆ, ಇದ್ರ ಮಧ್ಯೆ ಅಮರ್ಕಂಟಕ್ ಬರ್ತದೆ. ಅಮರ್ಕಂಟಕಲ್ಲಿ ಹುಟ್ಟತಕ್ಕಂಥ ನರ್ಮದಾ ನದಿ ಇದು ಅರಬ್ಬಿ ಸಮುದ್ರ ಸೇರ್ತದೆ. ತಪತಿ ಕೂಡ ಅರಬ್ಬಿ ಸಮುದ್ರವನ್ನು ಸೇರ್ತವೆ. ಇನ್ನು ವೆಸ್ಟರ್ನ್ ಘಾಟ್ಸ್ನ ಏರಿಯಾಕ್ಕೆ ಬಂದರೆ ಈ ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಟತಕ್ಕಂಥವೇ ಈ ಗೋದಾವರಿ ನದಿಗಳು. ಇವು ಹೋಗ್ಬಿಟ್ಟು ನಮಗೆ ಎಲ್ಲಿ ಸೇರ್ತದೆ, ಆಂಧ್ರ ಪ್ರದೇಶದ ಮುಖಾಂತರವಾಗಿ. ಮತ್ತು ಕೃಷ್ಣ ಕೂಡ ಅಷ್ಟೇ ಕರ್ನಾಟಕದಿಂದ ಹೋಗಿ ಆಂಧ್ರದಲ್ಲಿ ಸೇರ್ತದೆ. ಕಾವೇರಿ ಕರ್ನಾಟಕದಿಂದ ತಮಿಳುನಾಡಲ್ಲಿ ಹೋಗಿ ಸೇರ್ತದೆ. ಇನ್ನು ಇಲ್ಲಿ ನಮಗೆ ಮಹದೇವ ಬೆಟ್ಟಗಳು ಅಂತೇನು ಬರ್ತವೆ, ಇಲ್ಲಿಂದ ಹುಟ್ಟಂಥ ಮಹಾನದಿ ಕೂಡ ಪಶ್ಚಿಮ ಬಂಗಾಳದ ಮುಖಾಂತರ ಹೋಗಿ ಅದು ಕೂಡ ಒಡಿಸ್ಸಾದ ಮುಖಾಂತರ ಹೋಗಿ ಎಲ್ಲಿ ಸೇರ್ತದೆ, ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಇದು ನಿಮಗೆ ಕೂಡ ಗೊತ್ತಿರಬೇಕು. ಇನ್ನು ಈ ಕಡೆ ಬಂದರೆ ನರ್ಮದಾ, ತಪತಿ ಹೇಳ್ತೀವಿ. ಕರ್ನಾಟಕದಲ್ಲಿ ಕಾಳಿ, ವರಾಹಿ, ನೇತ್ರಾವತಿ ಇವು ವೆರಿ ಇಂಪಾರ್ಟೆಂಟು. ಕಾಳಿ, ವರಾಹಿ, ನೇತ್ರಾವತಿ ಈ ಕಡೆ ನಮಗೆ ಸೇರ್ತಕ್ಕಂತಹ ಅರಬ್ಬಿ ಸಮುದ್ರಕ್ಕೆ ಸೇರ್ತಕ್ಕಂತಹ ನದಿಗಳು ಇವು ಇಂಪಾರ್ಟೆಂಟ್. ನಿಮಗೆ 4 ಕರ್ನಾಟಕದಲ್ಲಿ ಕೇಳ್ತಾ ಇರ್ತಾನೆ. ಹಾಗಾಗಿ ಭಾಳಷ್ಟು ಕಡೆ ಕೂಡ ಅಷ್ಟೇ ಅಣೆಕಟ್ಟುಗಳು ಕೇಳುವಾಗ ನೆನಪಿಡಲಿ, ಮಹಾನದಿಗೆ ಕಟ್ಟಿರ್ತಕ್ಕಂಥದ್ದೇ ವೆರಿ ಇಂಪಾರ್ಟೆಂಟು. ನಮಗೆ ಹಿರಾಕುಡ್ ಇದು ಅತ್ಯಂತ ಉದ್ದವಾದ ಅಣೆಕಟ್ಟು. ಹಿರಾಕುಡ್ ಏನು ಬರುತ್ತೆ, ಇದು ಉದ್ದವಾದ ಅಣೆಕಟ್ಟು ಬರುತ್ತೆ. ಇಲ್ಲಿ ತೆಹರಿ ಬರುತ್ತೆ. ತೆಹರಿ ಓಕೆ, ಇದು ಅತ್ಯಂತ ಎತ್ತರವಾದ ಅಣೆಕಟ್ಟು. ತೆಹರಿ ಬಂದರೆ ಎತ್ತರವಾದ ಅಣೆಕಟ್ಟು. ಸಟ್ಲೇಜ್ಗೆ ಕಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಇದು 2ನೇ ಎತ್ತರವಾದಂಥ ಅಣೆಕಟ್ಟು. ಯಾವುದು, ಸಟ್ಲೇಜ್ ಎಲ್ಲಿ ನದಿಗೆ ಕಟ್ಟಿರ್ತಕ್ಕಂತಹ ಬಾಕ್ರಾ ನಂಗಲ್ 2ನೇದು. ಇದೊಂದಿಷ್ಟು ಇಂಪಾರ್ಟೆಂಟ್ ನೀವು ತಿಳ್ಕೋಬೇಕು. ತೆಹರಿ ಅತ್ಯಂತ ಎತ್ತರವಾಗಿರೋದು, 2ನೇ ಎತ್ತರವಾಗಿರೋದು ಸಟ್ಲೇಜ್, ಅತ್ಯಂತ ಉದ್ದವಾಗಿರೋದು ಇಲ್ಲಿ ನಮ್ಗೆ ಕಟ್ಟಿರ್ತಕ್ಕಂತಹ ಮಹಾನದಿಗೆ ಅಡ್ಡವಾಗಿ ಕಟ್ಟಿರ್ತಕ್ಕಂಥದ್ದು ಹಿರಾಕುಟ್, ಇದು ಅಲ್ಲಿ ಬರ್ತಕ್ಕಂಥದ್ದು. ಇದಿಷ್ಟು ಕೂಡ ನಮಗೆ ವೆರಿ ಇಂಪಾರ್ಟೆಂಟಾಗಿ ನದಿಗಳ ಬಗ್ಗೆ ನಿಮಗೆ ಬಂದಾಗ ಹೇಳ್ತೀವಿ. ಇನ್ನು ಜಿಯೋಗ್ರಫಿನಲ್ಲೇ ಆಲ್ರೆಡಿ ಇವುಗಳ ಬಗ್ಗೆ ಭಾಳ ಸ್ಪಷ್ಟವಾಗಿ ವಿಡಿಯೋಗಳಿದೆ, ಇನ್ನೊಂದು ಸಾರಿ ನೀವು ಅದನ್ನು ನೋಡ್ಬೋದು. ಸೊ ನೆಕ್ಸ್ಟ್ ಬರೋಣ. ಆಲಮಟ್ಟಿ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿತವಾಗಿದೆ? ಅಣೆಕಟ್ಟನ್ನು, ಈ ಆಲಮಟ್ಟಿ ಅಣೆಕಟ್ಟನ್ನು ಯಾವ ನದಿ ಕಟ್ಟಲಾಗಿದೆ? ಕೃಷ್ಣ, ಗೋದಾವರಿ, ಭೀಮಾ, ತುಂಗಭದ್ರಾ ಅಂತಿದೆ. ನಿಮಗೆಲ್ಲರಿಗೂ ಇದು ಭಾಳ ಓಲ್ಡೆಸ್ಟ್ ಕ್ವಶನ್ಸು ಗೊತ್ತಿದೆ. ಆಲಮಟ್ಟಿಯನ್ನು ಕೃಷ್ಣಾ ನದಿಗೆ ಕಟ್ಟಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಕೃಷ್ಣಾ ನದಿಗೆ 2 ಬೃಹತ್ ಅಣೆಕಟ್ಟುಗಳು ಬರ್ತವೆ. ಆ 2 ಬೃಹತ್ ಅಣೆಕಟ್ಟುಗಳು ಕೂಡ ನಮಗೆ ವೆರಿ ಇಂಪಾರ್ಟೆಂಟಾಗಿ ಸಿಗ್ತವೆ. ಕರ್ನಾಟಕದ ಅಣೆಕಟ್ಟುಗಳನ್ನು ಒಂದು ರೌಂಡ್ ನೋಡೋದಾದರೆ ನೆನಪಿಟ್ಕೊಳ್ಳಿ, ಕೃಷ್ಣಾ ನದಿಗೆ ಆಲಮಟ್ಟಿ ವಿಜಯಪುರದಲ್ಲಿ ಕಟ್ಟಿದ್ದೀವಿ. ಇನ್ನೊಂದು ನಾರಾಯಣಪುರದಲ್ಲಿ ಬಸವಸಾಗರ ಅಂಥೇಳಿ ಕೃಷ್ಣಾ ನದಿಗೆ 2 ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಇನ್ನು ಘಟಪ್ರಭಾ ಬರುತ್ತೆ, ಇದು ಕೂಡ ಅಷ್ಟೇ ರಾಜ ಲಕ್ಷ್ಮಣಗೌಡ ಅಂಥೇಳಿ. ಇದನ್ನು ಹಿಡಕಲ್ ಜಲಾಶಯ ಅಂತಲೂ ಕೂಡ ಕರೀತಾರೆ. ಅದು ಬೆಳಗಾಮಲ್ಲಿದೆ. ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಳಿ, ಘಟಪ್ರಭಾ ಕಟ್ಟಿರೋದು.
ಇನ್ನು ಮಲಪ್ರಭಾಗೆ ಕಟ್ಟಿರೋದು ವೆರಿ ಇಂಪಾರ್ಟೆಂಟ್ ರೇಣುಕಾ ಸಾಗರ, ಇದು ನವಿಲು ತೀರ್ಥ ಬೆಳಗಾಮಲ್ಲಿ ಬರುತ್ತೆ. ಹಾಗಾಗಿ ಕೃಷ್ಣಾ ನದಿಯ ವೆರಿ ಇಂಪಾರ್ಟೆಂಟ್ 2 ಉಪನದಿಗಳಲ್ಲಿ ಒಂದು ಘಟಪ್ರಭಾ, ಇನ್ನೊಂದು ಮಲಪ್ರಭಾ. ಘಟಪ್ರಭಾಕ್ಕೆ ರಾಜ ಲಕ್ಷ್ಮಣಗೌಡ, ಮಲಪ್ರಭಾಕ್ಕೆ ರೇಣುಕಾ ಸಾಗರ. ಓಕೆ, ನಿಮಗೆ ನೆನ್ಪಿಟ್ಕೊಳಕ್ಕೆ ಇದೊಂದು ಗಂಡು ಇದೊಂದು ಹೆಣ್ಣು ಅಂದ್ಕೊಂಬಿಡಿ, ಅಲ್ಲಿ ಗೊತ್ತಾಗುತ್ತೆ ಇದು ರಾಜ ಇದು ರಾಣಿ ಅಂತ. ಅಲ್ಲಿ ನಿಮಗೆ ನೆನಪಿಡ್ಕೊತೀರ ಘಟಪ್ರಭಾ ಮತ್ತು ಮಲಪ್ರಭಾಗಳಾಯ್ತು. ಇನ್ನು ನೆಕ್ಸ್ಟು ತುಂಗಾ ಮೇಲ್ದಂಡೆ ಬರುತ್ತೆ, ಇದು ಗಾಜನೂರಲ್ಲಿ ಶಿವಮೊಗ್ಗದಲ್ಲಿ. ಇನ್ನು ತುಂಗಾಭದ್ರದಲ್ಲಿ ಹೊಸಪೇಟೆಯಲ್ಲಿ ಕೂಡ ಕಟ್ಟಿರತಕ್ಕಂಥದ್ದು, ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದೆ ಹೇಮಾವತಿ ಗೊರೂರು ಹಾಸನದಲ್ಲಿ ಕಟ್ಟಿರತಕ್ಕಂಥ ಅಣೆಕಟ್ಟಿದೆ. ಇನ್ನು ಕಬಿನಿ ಜಲಾಶಯ ವೆರಿ ಇಂಪಾರ್ಟೆಂಟು, ಎಚ್ ಡಿ ಕೋಟೆ ಅಂತೇನು ಕರಿತೀವಲ್ಲ ಅದು ಹೆಗ್ಗಡ ದೇವನ ಕೋಟೆ ಮೈಸೂರಲ್ಲಿ ಕಟ್ಟಿರತಕ್ಕಂಥದ್ದು. ಹಾರಂಗಿ ಕುಶಾಲನಗರ ಕೊಡಗಿನಲ್ಲಿ ಕಟ್ಟಿರತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು KRS, ಇದು ಮಂಡ್ಯದಲ್ಲಿ ಬರುತ್ತೆ. ಭಾಳ ಜನರು ನಾವು ಮೈಸೂರಿಂದ ಟ್ರಿಪ್ ಹೋಗಿ ನೋಡ್ತಾ ಇರ್ತೀವಲ್ಲ, KRS ಅಂದ ತಕ್ಷಣ ಮೈಸೂರು ಅಂತ ಬಂದುಬಿಡುತ್ತೆ, ಆ್ಯಕ್ಚುಲಿ ಅದು ಮಂಡ್ಯದಲ್ಲಿ ಬರ್ತದೆ. ಇನ್ನು ಲಿಂಗನಮಕ್ಕಿ ಶಿವಮೊಗ್ಗ ಶರಾವತಿ ನದಿಗೆ ಕಟ್ಟಿರತಕ್ಕಂಥದ್ದು, ಇದನ್ನು ಶರಾವತಿ ಸಾಗರ ಅಂತಲೇ ಕೂಡ ಕರಿತೀವಿ. ಲಿಂಗನಮಕ್ಕಿ ಡ್ಯಾಮು ಸಾಗರದಲ್ಲಿ, ಅದು ಶಿವಮೊಗ್ಗ ಜಿಲ್ಲೆಯ ಸಾಗರದ ತಾಲೂಕಿನಲ್ಲಿ ಬರ್ತದೆ. ಇನ್ನು ಕಾಳಿಗೆ ಬಂದರೆ 2 ಕೂಡ ಸೂಫಾ ಮತ್ತು ಕೊಡಸಾಲಿ ಅಂತ ಕರಿತೀವಿ, ಇದು ಉತ್ತರ ಕನ್ನಡ. ಇವತ್ತಿನ ಕಾರವಾರ ಅಂತ ಏನು ಕರಿತೀರಾ, ಸೊ ಕಾರವಾರ ಅದು ಅಲ್ಲಿ ಬರ್ತದೆ. ಇನ್ನು ಕಾರಂಜ ನಮಗೆ ಬೀದರಲ್ಲಿ ಕಟ್ಟಿರ್ತಕ್ಕಂಥದ್ದು, ಗೋದಾವರಿ ನದಿಯ ಉಪನದಿ ಕಾರಂಜ ಮತ್ತು ಮಾಂಜುರ ಬರ್ತಾವಲ್ಲ, ಇವು ಬೀದರ್ನ ಉಪನದಿಗಳು, ಇವು ಗೋದಾವರಿಗೆ ಹೋಗಿ ಸೇರ್ತವೆ. ಇವು ಇಂಪಾರ್ಟೆಂಟಾಗಿ ಕರ್ನಾಟಕದಲ್ಲಿರ್ತಕ್ಕಂತಹ ಡ್ಯಾಮ್ಗಳು, ಇವುಗಳ ಬಗ್ಗೆ ಪ್ರಶ್ನೆಗಳು ಬರ್ತಾ ಇರ್ತವೆ. ಸ್ನೇಹಿತರ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ ಇದೆ, ಕ್ವಶನ್ ನಂಬರ್ 48 ಇದೆ. ಭಾರತದ ದೇಶದ ದಕ್ಷಿಣದ ತುತ್ತ ತುದಿ ಯಾವುದು ಅಂತ ಕೇಳಿದ್ದಾರೆ. ದಕ್ಷಿಣದ ಭೂಶಿರದ ತುದಿ ಕೇಳಿಲ್ಲ, ತುತ್ತ ತುದಿ ಕೇಳಿದ್ದಾರೆ. ಕನ್ಯಾಕುಮಾರಿ, ಇಂದಿರಾ ಪಾಯಿಂಟ್, ರಾಮೇಶ್ವರ ಯಾವುದೂ ಅಲ್ಲ ಅಂತಿದೆ. ಭಾಳಷ್ಟು ಈಸಿ ನಿಮಗೆ. ಇಂದಿರಾ ಪಾಯಿಂಟ್ ಕನ್ಯಾಕುಮಾರಿ ಬಗ್ಗೆ ಬರ್ತದೆ, ಬಟ್ ದಕ್ಷಿಣದ ತುತ್ತ ತುದಿ ಅಂತ ಬಂದಾಗ ನೀವು ಇಂದಿರಾ ಪಾಯಿಂಟ್ಗೆ ಹೋಗ್ಬೇಕಾಗುತ್ತೆ. 6.4 ಡಿಗ್ರಿನಲ್ಲಿ ಬರ್ತಕ್ಕಂಥ ಇಂದಿರಾ ಪಾಯಿಂಟ್ ಬಗ್ಗೆ ಮಾತಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟು. ತುದಿಗಳ ಬಗ್ಗೆ ಯಾವಾಗಲೂ ಪ್ರಶ್ನೆಗಳು ನಿಮ್ಮ ಹತ್ರ ಬರ್ತಾನೆ ಇರ್ತವೆ, ಅದು ನೀವು ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ನೋಡಿ, ಭಾರತದ ತುತ್ತ ತುದಿಗಳಲ್ಲಿ ಬಂತಂದರೆ ಇಲ್ಲಿ ಸಿಯಾಚಿನ್ ಬರ್ತದೆ ನಮಗೆ, ಸಿಯಾಚಿನ್ ಲ್ಯಾಂಡ್. ಈ ಸಿಯಾಚಿನ್ ಲ್ಯಾಂಡಲ್ಲೇ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟು ಇಂದಿರಾ ಕೋಲ್ ಅಂತ ಕರಿತೀವಿ. ಓಕೆ, ಇಂದಿರಾ ಕೋಲ್ ಬರ್ತದೆ. ಇನ್ನು ನಮಗೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ನ ತುತ್ತ ತುದಿ ಇದು 6.4 ಡಿಗ್ರಿನಲ್ಲಿ ಬರ್ತದಲ್ಲ, ಇದು ನಮಗೆ ಗ್ರೇಟ್ ನಿಕೋಬಾರಲ್ಲಿ ಬರ್ತಕ್ಕಂಥ ಇಂದಿರಾ ಪಾಯಿಂಟ್ ಇದು. ಓಕೆ, ಇದು 6.4 ಬರ್ತಕ್ಕಂಥದ್ದು. ಇನ್ನು ಕನ್ಯಾಕುಮಾರಿ ನಾವು 8.4ಗೆ ಹೇಳ್ತೀವಲ್ಲ, ಇದು ಕನ್ಯಾಕುಮಾರಿ. ಕೇಪ್ ಆಫ್ ಕ್ಯಾಮೋರಿನ್ ಅಂತ ಕೂಡ ಕರೀತಾ ಇದ್ರು, ಕೆಲವು ಕಡೆ ಆ ಹೆಸರು ಇರ್ತದೆ, ನೆನ್ಪಿಟ್ಕೊಳ್ಳಿ. ಕೇಪ್ ಆಫ್ ಕ್ಯಾಮೋರಿನ್ ಅಂತ ಕೂಡ ಕರೀತಾರೆ. ಇದು ನಮಗೆ ವೆರಿ ಇಂಪಾರ್ಟೆಂಟು ತುದಿ. ಇನ್ನು ಈ ಕಡೆ ಭಾಗದಲ್ಲಿ ನಮಗೆ ಗುಹರ್ ಮೋಟ ಅಂತ ಕರಿತೀವಿ, ಗುಜರಾತಲ್ಲಿ ಗುಹರ್ ಮೋಟ ಬರ್ತದೆ. ಇನ್ನು ಈ ಕಡೆ ಅರುಣಾಚಲ್ ಪ್ರದೇಶದ ತುತ್ತ ತುದಿ ಬರ್ತದೆ, ಇದನ್ನು ಕಿಬಿತು ಅಂತ ಕೂಡ ಕರಿತೀವಿ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟು. ಈ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆಗೆ, ಜಸ್ಟ್ ಈ ಕಡೆಯಿಂದ ಈ ಕಡೆಗೆ ಹೇಳ್ತೀವಿ. ಹಾಗಾಗಿ ಭಾರತದ ಭೂಶಿರದ ತುದಿ ಅಂತಂದರೆ ಕನ್ಯಾಕುಮಾರಿ, ಭಾರತದ ಅತ್ಯಂತ ದಕ್ಷಿಣದ ತುತ್ತ ತುದಿ ಅಂತಂದರೆ ಇಂದಿರಾ ಪಾಯಿಂಟ್. ಹಾಗಾಗಿ ಉತ್ತರದಲ್ಲಿ ಬಂದರೆ ಇಂದಿರಾ ಕೋಲ್, ಇಲ್ಲಿ ಗುಹರ್ ಮೋಟ ಗುಜರಾತಲ್ಲಿ, ಇಲ್ಲಿ ಕಿಬಿತು ಬರ್ತದೆ. ಮತ್ತು ಇದನ್ನು ಕೇಪ್ ಆಫ್ ಕ್ಯಾಮೋರಿನ್ ಅಂತಲೂ ಕೂಡ ನಮ್ಮಲ್ಲಿ ಕರಿತಕ್ಕಂಥದ್ದಿದೆ. ಇನ್ನೂ ವೆರಿ ಇಂಟ್ರೆಸ್ಟಿಂಗ್ ಕೆಲವು ತುದಿಗಳ ಬಗ್ಗೆನೂ ಕೂಡ ತಿಳ್ಕೊಳ್ಳಿ. ಸೌತ್ ಆಫ್ರಿಕಾ, ಇಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಬರ್ತಕ್ಕಂತಹ ಪ್ರದೇಶ. ಓಕೆ, ಇದನ್ನು ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಕರೀತಾ ಇದ್ರು ಮೊದಲು, ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ. ಆಮೇಲೆ ಕೇಪ್ ಆಫ್ ಗುಡ್ ಹೋಪ್ ಅಂತ ಕೂಡ ಕರೆದ್ರು, ಕೇಪ್ ಆಫ್ ಗುಡ್ ಹೋಪ್ ಅಂತ. ಓಕೆ, ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಕರೆದವನು ಬಾರ್ತಲೋಮಿಯೋ ಡಯಾಸ್, ಕೇಪ್ ಆಫ್ ಗುಡ್ ಹೋಪ್ಸ್ ಅಂತ ಕರೆದವನು ವಾಸ್ಕೋ ಡಿ ಗಾಮಾ. ಆಮೇಲೆ ನಮಗೆ ಈ ಭಾಗದ ತುದಿಯಲ್ಲಿ ಕೂಡ ಸೊಮಾಲಿಯನ್ ಲ್ಯಾಂಡ್ ಬರ್ತದೆ ಈ ಭಾಗದಲ್ಲಿ, ಅದು ಕೂಡ ಅಷ್ಟೇ. ಇದನ್ನು ಹಾರ್ನ್ ಆಫ್ ಆಫ್ರಿಕಾ ಅಂತ ಕರೀತಾರೆ. ಏನಂತ ಕರೀತಾರೆ? ಹಾರ್ನ್ ಆಫ್ ಆಫ್ರಿಕಾ ಅಂತ ಕೂಡ ಕರೀತಾರೆ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ತುದಿಗಳ ಬಗ್ಗೆ ನಮಗೆ ಕೇಳ್ತಾರೆ. ಹಾಗೆಯೇ ನಿಮಗೆ ದಕ್ಷಿಣ ಅಮೇರಿಕಾದ ತುತ್ತ ತುದಿ ಬಗ್ಗೆ ಬಂದಾಗ ಇಲ್ಲೂ ಕೂಡ ಅಷ್ಟೇ, ಮೆಗಲಾನ್ ಇಡೀ ಪ್ರಪಂಚವನ್ನು ಸುತ್ತರಿಯುವಂತಹ ಪ್ರಯತ್ನಕ್ಕೆ ಹೋದಾಗ ಈ ಭಾಗದಿಂದ ಅವನು ತೆರಳುವಾಗ ಹೇಳಿದ್ದು ಕೇಪ್ ಆಫ್ ಹಾರ್ನ್ ಅಂತ ಕರೀತಾರೆ. ಅದನ್ನು
ಕೇಪ್ ಆಫ್ ಹಾರ್ನ್ ಅಂತ. ಹಾಗಾಗಿ ಭಾರತದ ಈ ತುದಿ ಬಗ್ಗೆ ಬಂದಾಗ ಕೇಪ್ ಆಫ್ ಕೆಮೋರಿನ್ ಅಂತ ಕರಿತಾ ಇದ್ರು. ಆಮೇಲೆ ಅದನ್ನು ಕನ್ಯಾಕುಮಾರಿ ಅಂಥೇಳಿ ಉಲ್ಲೇಖಗಳನ್ನು ನಾವು ಮಾಡ್ತೀವಿ. ಹಾಗಾಗಿ ಇದಿಷ್ಟು ತುದಿಗಳ ಬಗ್ಗೆ ಪ್ರಶ್ನೆಗಳು ಬಂದಾಗ ಒಂದಿಷ್ಟು ಕ್ವಶನ್ಸ್ ಯಾವಾಗಲೂ ನಿಮಗೆ ಬರ್ತವೆ. ನೆಕ್ಸ್ಟ್ ಬರೋಣ, ಇಂಪಾರ್ಟೆಂಟು, ಪ್ರಪಂಚದ ದೊಡ್ಡ ನದಿ ಮುಖಜ ಭೂಮಿ ಯಾವುದು ಅಂತ ಕೇಳಿದ್ದಾರೆ. ಸುಂದರ್ಬನ್ಸ್, ಕಾವೇರಿ ಮುಖಜ ಭೂಮಿ, ಅಮೆಝಾನ್, ನೈಲ್ ಮುಖಜ ಭೂಮಿ ಅಂತ 4 ಇದ್ದಾವೆ. ಇದರಲ್ಲಿ ಯಾವುದು ಅಂತ ನೀವು ನೋಡೋದಾರೆ ವೆರಿ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತು, ವರ್ಲ್ಡಲ್ಲೇ ಅತ್ಯಂತ ದೊಡ್ಡ ಮುಖಜ ಭೂಮಿ ಅಂತಂದರೆ ಅದು ಸುಂದರ್ಬನ್ಸ್ ಅಂತ ಕೂಡ ಕರಿತೀವಿ. ಮ್ಯಾಪ್ ನೋಡಿದ್ರೆ ನಿಮಗದು ಗೊತ್ತಾಗತ್ತೆ. ಸುಂದರ್ಬನ್ಸ್ ಅಂತ ಏನು ಕರಿತೀವಲ್ಲ, ಇದು ನಮಗೆ ಈ ಭಾಗದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ವೆರಿ ಇಂಟ್ರೆಸ್ಟಿಂಗ್ ಆಗಿ ಭಾರತದ ಒಂದು ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿ ವಲಯದಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಈ ಕಡೆ ಹರಿಯಾಣ ಭಾಗದಿಂದ ಸ್ಟಾರ್ಟ್ ಆದರೆ ಈ ಕಡೆ ಬಂಗಾಳದವರೆಗೂ ಕೂಡ ವ್ಯಾಪ್ತಿ ಬರ್ತದೆ ಅಲ್ವಾ. ಹಾಗಾಗಿ ಇಲ್ಲಿ ಸಿಂಧೂ ನದಿ, ಈ ಕಡೆ ನಮಗೆ ಗಂಗಾ, ಇಲ್ಲಿಂದ ಬ್ರಹ್ಮಪುತ್ರ, 3 ನದಿಗಳ ಮುಖಜ ವಲಯದಲ್ಲಿ ಬರ್ತಕ್ಕಂಥದ್ದೇ. ಹಾಗಾಗಿ ಅಲ್ಲಿ ಸುಂದರಿ ಮರಗಳು ಹೆಚ್ಚಾಗಿ ಸಿಗುವುದರಿಂದಾಗಿ, ನೆನ್ಪಿಟ್ಕೊಳ್ಳಿ, ಸುಂದರಿ ಮರಗಳು ಅತಿ ಹೆಚ್ಚಾಗಿ ಸಿಗೋದರಿಂದಾಗಿ ಅದನ್ನು ಸುಂದರ್ಬನ್ಸ್ ಅಂತ ಕೂಡ ಕರೀತಾರೆ. ಇನ್ನು ಅದು ಬಿಟ್ಟರೆ ನಮಗೆ ಅಮೆಝಾನ್ ವಲಯ ಏನು ಬರುತ್ತಲ್ಲ, ಇದು ನಮಗೆ ದಕ್ಷಿಣ ಆಫ್ರಿಕಾದಲ್ಲಿ ಅಮೆಝಾನ್ ರಿವರ್ ಪ್ರದೇಶದಿಂದ ಇದು ಪ್ರಮುಖವಾಗಿ ಬ್ರೆಜಿಲ್ ದೇಶವನ್ನು ಆವರಿಸ್ಕೊಂಡಿರೋದು ನಮಗೆ ಕಂಡು ಬರ್ತದೆ. ಇಲ್ಲಿ ಬ್ರೆಜಿಲ್ಲು, ಕೆಳಗಡೆ ನಮಗೆ ಅರ್ಜೆಂಟೀನಾ ಬರುತ್ತೆ. ಇನ್ನು ಈ ಕಡೆ ಸೈಡಲ್ಲಿ ನೋಡಿ ಸಣ್ಣ ಮೆಣಸಿನ್ಕಾಯಿ ಇರೋವಂಥ ಒಂದು ದೇಶ, ಇದನ್ನು ಚಿಲಿ ಅಂತ ಕರಿತೀವಿ. ರಾಜಧಾನಿ ಸ್ಯಾಂಟಿಯಾಗೋ, ಇದು ನಿಮಗೆ ಗೊತ್ತಿರಲಿ. ಇಲ್ಲವೇ ನಮಗೆ ಉರುಗ್ವೆ, ಪರಾಗ್ವೆಗಳು, ಇವು ಕ್ಯಾಮರೂನು, ಇವೆಲ್ಲ ಇಲ್ಲಿ ಬರ್ತವೆ. ಇಲ್ಲೇ ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮಭಾಜಕ ವೃತ್ತ ವಲಯದಲ್ಲಿ ಬರ್ತಕ್ಕಂಥದ್ದು ಫ್ರೆಂಚ್ ಗಯಾನ. ನಾಸಾದವರು ಒಂದು ಸ್ಪೇಸ್ ಸೆಂಟರ್ ಕೂಡ ಅಲ್ಲಿ ನಾಸಾ ಹೇಳೋದು ನಾವು ಇಲ್ಲೇ. ಅದು ಬಿಟ್ಟರೆ ನಮಗೆ ವೆರಿ ಇಂಪಾರ್ಟೆಂಟು ಮಿಸಿಸಿಪ್ಪಿ ಒಂದು ನದಿ ಮುಖಜ ವಲಯ, ಮಿಸಿಸಿಪ್ಪಿ ಮತ್ತು ಸೆಂಟೋರಿಯೋ ಅಂತ ಕೂಡ ಕರಿತೀವಿ. ಅವುಗಳ ಒಂದು ನದಿ ಮುಖಜ ಭೂಮಿ ರಾಕಿ ಮೌಂಟೈನ್ಸ್ನ ಪಕ್ಕದಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರೋದು. ಇನ್ನು ಆಫ್ರಿಕಾದಲ್ಲಿ ಬಂದರೆ ನಮಗೆ ನೈಲ್ ಅಂತ ಏನು ಕರಿತೀವಿ, ಇದು ವೆರಿ ಇಂಪಾರ್ಟೆಂಟು. ಇಲ್ಲಿ ನೈಲ್ ಹೆಚ್ಚು ಕಡಿಮೆ ನಮಗೆ ಈಜಿಪ್ಟ್ ದೇಶಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿ ಈಜಿಪ್ಟ್ ವಲಯದ ಒಂದು ಮುಖಜ ವಲಯವಾಗಿ ನಮಗಲ್ಲಿ ಕಾಣಸಿಗುತ್ತೆ. ಇವು ಪ್ರಪಂಚದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ, ಅದರಲ್ಲಿ ರಷ್ಯಾ ಮತ್ತು ಯುರೋಪ್ಗಳಿಗೆ ಇವು ಯುರೋಲ್ ಪರ್ವತ ಶ್ರೇಣಿಯ ಅಕ್ಕಪಕ್ಕದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ನದಿ ಮುಖಜ ವಲಯಗಳು 2 ಇದ್ದಾವೆ. ಹಾಗಾಗಿ ಅವು ಕೂಡ ನಿಮಗೆ ಇಂಪಾರ್ಟೆಂಟು. ಯಾಂಗ್ಝೆ ಮತ್ತು ಚಿಯಾಂಗ್ ನದಿಗಳಿಂದ ಚೀನಾದಲ್ಲಿ ಉಂಟಾಗಿರ್ತಕ್ಕಂಥ ಸಿಗ್ತವೆ. ಹಾಗಾಗಿ ಆಯಾ ರಾಷ್ಟ್ರಗಳಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ನದಿಗಳಿಂದ ನದಿ ಮುಖಜ ವಲಯಗಳನ್ನು ನಾವು ನೋಡ್ಕೊಳ್ಬೋದು. ಸಾಮಾನ್ಯವಾಗಿ ನಮಗೆ ಕೇಳ್ತಾರೆ ನೈಲ್ ಮುಖಜ ವಲಯ ಯಾವ ಖಂಡದಲ್ಲಿ ಬರ್ತದೆ ಅಂತ ಕೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೋದು ಆಫ್ರಿಕಾದಲ್ಲಿ. ಯಾವ ದೇಶದಲ್ಲಿ ಹೆಚ್ಚಿನ ಭಾಗ ಬರ್ತದೆ ಅಂದರೆ ಈಜಿಪ್ಟಲ್ಲಿ ಹೇಳ್ತೀರ. ಅಮೆಝಾನ್ಗೆ ಬಂದಾಗ ದಕ್ಷಿಣ ಅಮೇರಿಕಾ, ಹೆಚ್ಚು ಕಡಿಮೆ ಅತಿ ಹೆಚ್ಚು ಪ್ರದೇಶ ಬ್ರೆಜಿಲನ್ನು ಆವರಿಸ್ಕೊಂಡಿದೆ ಅಂತ. ಮಿಸಿಸಿಪ್ಪಿ ಮತ್ತು ಸೆಂಟೋರಿಯೋ ಬಂದರೆ ನಿಮಗೆ USA ಅಮೇರಿಕಕ್ಕೆ ಅದನ್ನು ಹೇಳ್ತೀವಿ. ಯಾಂಗ್ಸೆ ಸಿಯಾಂಗ್ಗಳ ಬಗ್ಗೆ ಅಂದರೆ ಚೀನಾ ಕೇಳ್ತೀವಿ. ಮತ್ತು ಸಿಂಧು ಗಂಗಾ ಬ್ರಹ್ಮಪುತ್ರಕ್ಕೆ ಬಂದರೆ ಇಲ್ಲಿ ಹೇಳ್ತೀವಿ. ಯುರೋಲ್ ವಲಯದ ಒಂದು ಪ್ರದೇಶಗಳನ್ನು ಕೇಳಿದ್ರೆ ಯುರೋಪ್ಗೂ ಹೇಳಬೇಕು, ನೀವು ರಷ್ಯಾ ದೇಶಗಳಿಗೂ ಕೂಡ ಅದನ್ನು ಹೇಳಬೇಕಾಗತ್ತೆ. ಇದು ನಮಗೆ ವೆರಿ ಇಂಪಾರ್ಟೆಂಟ್. ಆದರೆ ನಿಮಗೆ ಆಸ್ಟ್ರೇಲಿಯಾದಲ್ಲಿ ಈ ಥರದ್ದು ನಿಮಗೆ ಸಿಗಲ್ಲ. ಯಾಕೆ ಅಂತಂದರೆ ಅಲ್ಲಿ ಮೊರ್ರೆ ಡಾರ್ಲಿಂಗ್ ಅನ್ನುವಂಥ ಒಂದು ನದಿ ಮಾತ್ರ ಬಹಳ ಉತ್ಕೃಷ್ಟವಾಗಿ ಹರಿಯುತ್ತೆ. ಬಿಟ್ಟರೆ ಆ ಪ್ರದೇಶದ ಮಧ್ಯಭಾಗದಲ್ಲಿ ಸಂಪೂರ್ಣವಾಗಿ ಮರುಭೂಮಿ ವಲಯ ಇರೋದ್ರಿಂದಾಗಿ ಅತ್ಯಂತ ದೊಡ್ಡ ಮರುಭೂಮಿಯ ಗಾತ್ರವನ್ನು ಹೊಂದಿರತಕ್ಕಂಥ ಖಂಡವನ್ನು ಮಾತ್ರ ನಾವು ಆಸ್ಟ್ರೇಲಿಯಾದಲ್ಲಿ ನೋಡ್ತೀವಿ. ಅಷ್ಟು ಬಿಟ್ಬಿಟ್ರೆ ನಮಗೆ ನದಿ ಮುಖಜ ಭೂಮಿ ವಲಯಗಳು ಹೆಚ್ಚಾಗಿ ಸಿಗ್ತಕ್ಕಂಥದ್ದು ಇಲ್ಲೇ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ನೋಡಿ, ಕ್ವಶನ್ ನಂಬರ್ 50 ತುಂಬ ಚೆನ್ನಾಗಿದೆ, ಇಂಪಾರ್ಟೆಂಟ್ ಪ್ರಶ್ನೆ. ಗೋಲ್ಡನ್ ಕ್ವಾರ್ಟರ್ಲೈಟ್ ಅಂತ ಕರಿತೀವಲ್ಲ, ಇದು ಈ ಕೆಳಗಿನ ಒಂದು ನಗರವನ್ನು ಹೊರತುಪಡಿಸಿ ಎಲ್ಲ ನಗರಗಳನ್ನು ಕೂಡಿಸುತ್ತದೆ. ದೆಹಲಿ ಎಸ್, ಕೋಲ್ಕತ್ತಾ ಎಸ್, ಮುಂಬೈ ಎಸ್, ಕನ್ಯಾಕುಮಾರಿ ಒಂದು ನಗರನೇ ಅಲ್ಲ. ಇದು ಇಲ್ಲಿ
ಓಕೆ, ಹಾಗಾಗಿ ಇದನ್ನು ಈಸಿಯಾಗಿ ನಾವು ಇದನ್ನು ನೋಡ್ಬೋದು. ಪಿ ಸಿನಲ್ಲಿ ಕೇಳಿರ್ತಕ್ಕಂಥ ಸಿಂಪಲ್ ಕ್ವಶನ್ಸ್ ಆ ಕಾಲಕ್ಕೆ. ಹಾಗಾಗಿ ಗೋಲ್ಡನ್ ಕ್ವಾರ್ಟರ್ಲೈಟ್ ಅಂತ ಕರೆದಾಗ 1999ನಲ್ಲಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಅಧಿಕೃತವಾಗಿ ಜಾರಿಗೆ ತಂದಂಥ ಒಂದು ಹಲವು ಮೆಟ್ರೋಪಾಲಿಟನ್ ಸಿಟಿಗಳನ್ನು ಒಟ್ಟುಗೂಡಿಸ್ಬೇಕು, ದೇಶವನ್ನು ಒಂದು ಸಂಪರ್ಕಕ್ಕೆ ತರಬೇಕು ಅನ್ನುವಂಥ ಒಂದು ದೊಡ್ಡ ರಸ್ತೆ ಕ್ರಾಂತಿ ಅಂತ ಕರಿತೀವಿ. ಅದರಲ್ಲಿ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ದ ಗೋಲ್ಡನ್ ಕ್ವಾರ್ಟರ್ಲೈಟ್ರಲ್ ವಿಚಾರವಾಗಿ ಬಂದರೆ ನೋಡಿ, ನಮಗೆ ಡೆಲ್ಲಿಯಿಂದ ಇದು ಶುರುವಾದರೆ ಡೆಲ್ಲಿಯಿಂದ ಗುರುಗಾಂವ್, ಜೈಪುರ, ಉದಯಪುರ, ಅಹಮದಾಬಾದು, ವಡೋದರ, ವೆಲ್ಸಾದ್, ಅದಾದ ನಂತರ ಮುಂಬೈಗೆ ಬರುತ್ತೆ. ಮುಂಬೈಯಿಂದ ಪುಣೆ ಮುಖಾಂತರ, ಓಕೆ, ಪುಣೆ ಮುಖಾಂತರ ನಮಗೆ ಹುಬ್ಬಳ್ಳಿ, ಹಾಗೆಯೇ ಚಿತ್ರದುರ್ಗ, ಬೆಂಗಳೂರು, ಓಕೆ, ಹೊಸದುರ್ಗ ಮುಖಾಂತರವಾಗಿ ನಮಗೆ ಚೆನ್ನೈಯನ್ನು ಸೇರ್ಕೊಳ್ಳುತ್ತೆ. ಚೆನ್ನೈಯಿಂದ ನಮಗೆ ರಾಜಮಂಡ್ರಿ, ವಿಶಾಖಪಟ್ಟಣ, ಅಲ್ಲಿಂದ ಹಾಗೆ ಭುವನೇಶ್ವರ ತನಕ ಹೋಗ್ಬಿಟ್ಟು ಕೋಲ್ಕತ್ತಾ ಸೇರ್ಕೊಳ್ಳುತ್ತೆ. ಕೋಲ್ಕತ್ತಾದಿಂದ ನಮಗೆ ವಾರಣಾಸಿ, ಕಾನ್ಪುರ, ಆಗ್ರಾ ಮುಖಾಂತರ ಮಥುರಾದಿಂದ ದೆಹಲಿಯನ್ನು ತರುತ್ತೆ. ಹೀಗೆ ಒಂದು ನಾವು ಏನು ವಜ್ರಾಕೃತಿಯಲ್ಲಿ ಇಡೀ ಭಾರತವನ್ನು ಒಟ್ಟುಗೂಡಿಸೋದಕ್ಕೆ ಪ್ರಯತ್ನ ಪಟ್ಟದ್ದೇ ಇದು ಗೋಲ್ಡನ್ ಕ್ವಾರ್ಟರ್ಲ್ಯಾಟ್ರಲ್. ಕೆಲವು ಕಡೆ ಇದು ಚತುಷ್ಪಥ ಇದೆ, ಕೆಲವು ಕಡೆ ಇದು ಷಷ್ಠಪಥ ಅಥವಾ 6 ಪಥಗಳನ್ನು ಹೊಂದಿರತಕ್ಕಂತಹ ರಸ್ತೆ ಮಾರ್ಗಗಳನ್ನು ನಾವು ನೋಡ್ಬೋದು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಬಹಳಷ್ಟು ಒಂದು ವ್ಯಾಪ್ತಿಯನ್ನು ಕೂಡ ಇದು ಸೇರಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಹೈಲೈಟ್ಸ್ಗಳನ್ನ ನೀವು ನೋಡೋದಾದರೆ ನೋಡಿ, ದೆಹಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾದ ಒಂದು ಪ್ಲ್ಯಾನ್ ಇತ್ತು. 1998ರಿಂದ 2001ವರೆಗೆ ಮಾಡಿದ್ರು. 2001ರಲ್ಲಿ ಇದು ಆರಂಭ ಆಯಿತು. ಸುಮಾರು 5846 ಕಿಲೋಮೀಟರ್ ಉದ್ದದಲ್ಲಿ ಬರ್ತದೆ. 4 ಮತ್ತು 6 ಪಥಗಳನ್ನು ಹೊಂದಿರತಕ್ಕಂಥ ರಸ್ತೆಗಳು ಇದು ಆಗಿರುತ್ತೆ. ನೆಕ್ಸ್ಟ್ ಬೇಡ, ಕ್ವಶನ್ ನಂಬರ್ 51. ಇದು ಕೂಡ ಒಂದು ಒಳ್ಳೆಯ ಪ್ರಶ್ನೆ ನೋಡಿ. ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ಪ್ರಸ್ತಾಪಿಸಿದ ವಿಜ್ಞಾನಿ ಯಾರು? ಓಕೆ, ಒಂದು ಇಂಪಾರ್ಟೆಂಟು ಈ ಒಂದು ವಿಷಯಕ್ಕೆ ನಾವು ಬಂತಂದರೆ ಕೆಪ್ಲರ್, ಗೆಲಿಲಿಯೋ, ನ್ಯೂಟನ್, ಕೋಪರ್ನಿಕಸ್ ಅಂತ ಬಂದರೆ ಇದು ನಿಮಗೆ ವೆರಿ ಈಸಿಯೆಸ್ಟ್ ಪ್ರಶ್ನೆ ಆಗಿರೋದ್ರಿಂದ ನಿಮಗಿದು ನ್ಯೂಟನ್ ಅಂಥೇಳಿ ಬಹಳ ಮಜವಾಗಿ ಆನ್ಸರ್ ಹೇಳ್ತೀರಾ. ಉಳಿದವ್ರ ಬಗ್ಗೆನೂ ಕೂಡ ನಿಮಗೆ ವೆರಿ ಇಂಪಾರ್ಟೆಂಟಾಗಿ ತಿಳ್ಕೋಬೇಕು ಅಲ್ವಾ. ಕೆಪ್ಲರ್ನ ವಿಚಾರವಾಗಿ ಬಂದಾಗ ಕೆಪ್ಲರ್ ಗ್ರಹಗಳು ಮತ್ತು ಅದರ ಆರ್ಬಿಟ್ಸ್, ಕಕ್ಷೆಗಳ ಬಗ್ಗೆ ಅವನು ಹೇಳ್ತಾನೆ. ಗೆಲಿಲಿಯೋ ದೂರದರ್ಶಕದ ಬಗ್ಗೆ ಹೇಳ್ತಾನೆ. ನ್ಯೂಟನ್ ಗುರುತ್ವಾಕರ್ಷಣದ ಬಗ್ಗೆ, ಕೋಪರ್ನಿಕಸ್ ಸೌರ ಕೇಂದ್ರಿತ ಸಿದ್ಧಾಂತದ ಬಗ್ಗೆ, ಟಾಲಮಿ ಅಲ್ಲಿವರೆಗೂ ಜನರನ್ನು ನಂಬಿಸ್ಬಿಟ್ಟಿದ್ದ ಭೂ ಕೇಂದ್ರಿತ ಸಿದ್ಧಾಂತ. ಇದಕ್ಕೊಂದು ಸಿಂಪಲ್ ಸ್ಟೋರಿ ಕೂಡ ಇದೆ. ನೀವು ಚೆನ್ನಾಗಿ ಇದನ್ನು ಅರ್ಥ ಮಾಡ್ಕೊಂಡ್ರೆ ಇದನ್ನು ಬರಿಬೋದು ನೀವು. ಅಂಥ ಒಂದು ಸಿಂಪಲ್ ವ್ಯಾಪ್ತಿಯಲ್ಲಿ ಇದನ್ನು ನೀವು ನೋಡೋದಾದರೆ ನೋಡಿ, ಮೊದಲ ಬಾರಿಗೆ ಗ್ರೀಕ್ನ ಟಾಲಮಿ ಇಡೀ ಭೂಕೇಂದ್ರಿತ ಸಿದ್ಧಾಂತವನ್ನು ಹೇಳಿದ್ದ. ಅಂದರೆ ಭೂಮಿ ಕಾನ್ಸ್ಟೆಂಟ್ ಆಗಿದೆ, ಇದರ ಸುತ್ತ ಗ್ರಹಗಳು ಸುತ್ತುತ್ತವೆ ಅಂತ ಅವನ ಕಲ್ಪನೆ. ಬಹಳ ವರ್ಷಗಳವರೆಗೆ ಅದೇ ಇತ್ತು. ಬಟ್ ಮೊದಲ ಬಾರಿ ಇದನ್ನು ಬದಲಾಯಿಸುವಂತಹ ಪ್ರಯತ್ನಗಳು ನಡೆದಾಗ ಕೋಪರ್ನಿಕಸ್ ಹೇಳ್ದ, ಇದು ಭೂಕೇಂದ್ರಿತ ಸಿದ್ಧಾಂತ ತಪ್ಪು, ಇದು ಸೌರ ಕೇಂದ್ರಿತ ಸಿದ್ಧಾಂತ. ಯಾಕೆಂದರೆ ಸೂರ್ಯ ಇಲ್ಲಿ ಒಂದು ನಕ್ಷತ್ರ ಕಾನ್ಸ್ಟೆಂಟ್ ಆಗಿದ್ದಾನೆ, ಇದರ ಸುತ್ತ ಭೂಮಿ ಸುತ್ತುತ್ತದೆ ಅನ್ನುವಂಥ ವಿಚಾರ ಹೇಳ್ದ. ಆದರೆ ಇವನು ಹೇಳಿದ್ದು ಪೇಪರ್ಗಳಲ್ಲಿ ಕರೆಕ್ಟ್ ಇತ್ತು, ಮಂಡಿಸಿದ್ದು ಕರೆಕ್ಟ್ ಇತ್ತು. ಆದರೆ ಜನರಿಗೆ ಅರ್ಥೈಸೋದಕ್ಕೆ ಇವನ ಹತ್ರ ಯಾವುದೇ ರೀತಿಯಾದಂಥ ಪರಿಕರಗಳು ಸಿಗಲಿಲ್ಲ. ಹಾಗಾಗಿ ಜನರು ಇವನನ್ನು ತಪ್ಪು ಹೇಳಿದ್ದಾನೆ ಅನ್ನೋದಕ್ಕೆ ಇವನಿಗೆ ದೊಡ್ಡ ಶಿಕ್ಷೆನೇ ಆಗೋಯ್ತು. ಅದಾದ ನಂತರ ಇದೇ ನಿಯಮದ ಮೇಲೆ ವರ್ಕ್ ಮಾಡಿದವನು ಗ್ರಹಗಳು ಮತ್ತು ಅವುಗಳ ಕಕ್ಷೆಗಳ ಬಗ್ಗೆ ಭಾಳ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಆದರೆ ಇದನ್ನು ದೊಡ್ಡದಾಗಿ ಹೇಳಲ್ಲ. ಯಾವಾಗ ಗೆಲಿಲಿ ದೂರದರ್ಶಕವನ್ನು ಕಂಡಿಡ್ದನೋ ಆವಾಗ ಇವನ ಶಾಸ್ತ್ರಗಳು ಮುನ್ನೆಲೆಗೆ ಬಂತು. ಆಗಲೇ ಭೂಮಿಯಿಂದ ಇತರ ಗ್ರಹಗಳನ್ನು ನೋಡ್ಬೋದು, ಆಕಾಶಕಾಯಗಳು ಸುತ್ತುತ್ತಾ ಇದ್ದಾವೆ ಅನ್ನುವಂಥ ಪರಿಕಲ್ಪನೆ ಗೆಲಿಲಿಯೋಯಿಂದ ನಮಗೆ ಅರ್ಥ ಆಯಿತು. ಆಮೇಲೆ ನ್ಯೂಟನ್ನ ಗುರುತ್ವಾಕರ್ಷಣ ಸಿದ್ಧಾಂತ ಇವೆಲ್ಲವೂ ಕೂಡ ಮುನ್ನೆಲೆಗೆ ಬರ್ತದೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್, ಇದು ನಾವು ತಿಳ್ಕೋಬೇಕಾಗತ್ತೆ. ನೆಕ್ಸ್ಟ್ ಬರೋಣ. ಸೂರ್ಯನ ಸುತ್ತ ಎಷ್ಟು ಗ್ರಹಗಳು ಸುತ್ತುತ್ತವೆ? ಮೊದಲೆಲ್ಲ ನಮಗೆ ಇದನ್ನೇ ಹೇಳ್ತಾ ಇದ್ರು, ಬಟ್ ಇದು ರಾಂಗ್ ಆಗಿ ಈಗಿದು ಸರಿ. ಬಟ್ ನಿಮ್ಮ ಸ್ವಾಮಿಗಳಿಗೆ ಹೋಗಿ ಕೇಳಿದ್ರೆ ನಿಮ್ಮ ಸ್ವಾಮಿಯರುಗಳು ಪೂಜೆ ಮಾಡೋ ಬ್ರಾಹ್ಮಣರೆಲ್ಲ ಹೇಳೋದು ನವಗ್ರಹ ಪೂಜೆ ಅಂತ. ಬಟ್ ನವಗ್ರಹಗಳೇನಿಲ್ಲ, ಈಗಿರೋದು 8 ಗ್ರಹಗಳು. ಓಕೆ, 8 ಗ್ರಹಗಳು ಭೂಮಿಯನ್ನು ಸುತ್ತುತ್ತವೆ. ಅದರಲ್ಲಿ ಒಂದು ಗ್ರಹವನ್ನು ತೆಗೆದುಹಾಕಿದ್ರು. ಯಾರೋ IAUನವರು,
ಓಕೆ, ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಟ್ ಏನು ಮಾಡ್ತು, 2006ರಲ್ಲಿ ಈ ಪ್ಲೇಟೋ ಗ್ರಹವನ್ನು ಏನು ಮಾಡಿದ್ರು, ತೆಗೆದಾಕಿದ್ರು. ಯಾವಾಗ ಈ ಪ್ಲೇಟೋ ಗ್ರಹವನ್ನು ತೆಗೆದಾಕಿದ್ರೋ ಅಲ್ಲಿಗೆ ನಮಗೆ ಕಂಪ್ಲೀಟಾಗಿ ಇದ್ರ ಬಗ್ಗೆ ಇದ್ದಂತಹ ಈ ಪ್ಲೇಟೋನ ಬಗ್ಗೆ ಇದ್ದಂತಹ ಒಂದು ವ್ಯಾಪ್ತಿ ತಪ್ಪೋಯ್ತು. ಅಲ್ಲಿಗೆ ನಮಗೆ 8 ಗ್ರಹಗಳು ನಮಗೆ ಸಿಕ್ತು. ಸೂರ್ಯನಿಂದ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂಥದ್ದು ನಮಗೆ ಬುಧ ಗ್ರಹದ ಬಗ್ಗೆ ಹೇಳಿದ್ರು, ಬುಧ ಗ್ರಹದ ಬಗ್ಗೆ. ಇನ್ನು ಅದಾದ ನಂತರ ಶುಕ್ರ ಗ್ರಹದ ಬಗ್ಗೆ ಹೇಳಿದ್ರು, ವೀನಸ್. ಅದಾದ ಮೇಲೆ 3ನೇ ಗ್ರಹವಾಗಿಯೇ ಭೂಮಿಯ ಬಗ್ಗೆ ನಮಗೆ ಪರಿಕಲ್ಪನೆಗಳು ಸಿಕ್ತು. ಅದಾದಮೇಲೆ ಕೆಂಪು ದೈತ್ಯ ನಕ್ಷತ್ರ, ಮಾರ್ಸ್, ಮಂಗಳನ ಬಗ್ಗೆ ನಮಗೆ ಅರಿವಾಯಿತು. ಇವು ಹೋಮ್ ಪ್ಲಾನೆಟ್ಸ್ ಅಂತ ಇವು 4 ಕರಿತೀವಿ, 4. ಇಲ್ಲಿಂದ ಈ ಕಡೆ ಬರ್ತದಲ್ಲ ಜುಪಿಟರ್ ಅಂತ ಏನು ಕರಿತೀವಿ, ಗುರು ಗ್ರಹ. ಅದಾದ ಮೇಲೆ ಶನಿ ಗ್ರಹ, ಅದಾದ ಮೇಲೆ ಯುರೇನಸ್, ಅದಾದ ಮೇಲೆ ನೆಪ್ಚೂನ್. ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಗ್ರಹ ಯಾವುದು ಅಂತಂದರೆ ನೆಪ್ಚೂನ್. ಸೂರ್ಯನಿಂದ ಅತಿ ಹತ್ತಿರದಲ್ಲಿರುವ ಗ್ರಹ ಯಾವುದು ಅಂದರೆ ಬುಧ. ಸೊ ಭೂಮಿ ಎಷ್ಟನೇ ಗ್ರಹ ಸೂರ್ಯನಿಂದ ಅಂದರೆ 3ನೇದು. ಗುರು ಯಾವುದು ಅಂತಂದರೆ ನಮಗೆ 5ನೇದು ಬರ್ತದೆ. ಓಕೆ, ಹಾಗಾಗಿ ಮಂಗಳ ಮತ್ತು ಗುರುವಿನ ಮಧ್ಯಭಾಗದಲ್ಲಿ ಬರೋದೇ ನಮಗೆ ಕ್ಷುದ್ರ ಗ್ರಹಗಳು ಅಂತ ಕೂಡ ಕರಿತೀವಿ. ಹುಡುಗರಿಗೆ ಒಂದೊಂದು ಸಾರಿ ನೆನಪಾಗೋದಿಲ್ಲ. ನಾನು ಹೇಳ್ತಾ ಇರ್ತೀನಿ ಕ್ಷುದ್ರ ಗ್ರಹಗಳು ಎಲ್ಲಿ ಕಂಡು ಬರ್ತವೆ ಅಂತ ಆಪ್ಷನ್ ಕೇಳಿದಾಗ ಹುಡುಗರಿಗೆ ನೆನಪಿರಲ್ವಲ್ಲ, ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಮಂಗಳ ಮತ್ತು ಗುರು ಇದ್ದಾರಲ್ಲ ಇವರಿಬ್ಬರು ಪ್ಯೂರ್ ಲವರ್ಸ್ ಅಂತ. ಮಂಗಳ ಮತ್ತು ಗುರು ಇವರ ಲವ್ನ ಹಾಳು ಮಾಡಬೇಕು ಅಂತಲೇ ಮಧ್ಯ ಬರೋರು ಇದ್ದಾರಲ್ಲ ಇವರನ್ನೇ ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಇಷ್ಟು ಹೇಳ್ಬಿಟ್ರೆ ಪಕ್ಕ ನೆನಪಿಡ್ಕಂತೀರ ಕ್ಷುದ್ರ ಗ್ರಹಗಳು ಎಲ್ಲಿ ಕಂಡು ಬರುತ್ತವೆ ಅಂದ ತಕ್ಷಣ ಮಂಗಳ ಮತ್ತು ಗುರುವಿನ ಮಧ್ಯ ಬರ್ತಾರೆ ಅಂತ. ಹೀಗೆ ನಿಮ್ಮಲ್ಲಿ ಇಂಪಾರ್ಟೆಂಟಾಗಿ ನೆನಪಿಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಸೂರ್ಯನ ಸುತ್ತುತ್ತಾ ಇರೋದು 8 ಗ್ರಹಗಳು. 9ನೇದು ಅಂತ ಕನ್ಸಿಡರ್ ಮಾಡಿದ್ದಂಥ ಈ ಗ್ರಹವನ್ನು ತೆಗೆದುಹಾಕಿದ್ರು 2006ರಲ್ಲಿ. ನೆಕ್ಸ್ಟ್ ಬರ್ತೀವಿ, ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತ. ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಅದು ಗುರು ಗ್ರಹದ ಬಗ್ಗೆ ಮಾತಾಡ್ತೀವಿ. ಗುರು ಗ್ರಹ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಗ್ರಹ. ಒಂದಿಷ್ಟು ಹೈಲೈಟ್ಸ್ ನೋಡೋದಾದರೆ ಬುಧ ಇದೆಯಲ್ಲ ಇದು ಅತ್ಯಂತ ಚಿಕ್ಕ ಗ್ರಹ ಅಂತ ಕರಿತೀವಿ. ಸೂರ್ಯನಿಗೆ ಹತ್ತಿರದಲ್ಲಿರ್ತಕ್ಕಂಥ ಗ್ರಹ. ಸೂರ್ಯನ ಸುತ್ತ ಸುತ್ತೋದಕ್ಕೆ ಅತ್ಯಂತ ಕಡಿಮೆ ಅವಧಿ 88 ದಿನಗಳನ್ನು ತೆಕ್ಕೊಳ್ಳುತ್ತೆ. ನಮ್ಮ ದೇಶದಲ್ಲಿ ನಮ್ಮ ಭೂಮಿನಲ್ಲಿ 1 ವರ್ಷ ಅಂತಂದರೆ 365 ದಿನಗಳು. ನೀವೇನಾರ ಬುಧ ಗ್ರಹದಲ್ಲಿ ವಾಸಿಸ್ತೀರಾ ಅಂದರೆ 88 ದಿನಗಳಿಗೆ ಅಲ್ಲಿ 1 ವರ್ಷ ಆಗತ್ತೆ. ನೀವು ಬುಧ ಗ್ರಹದಲ್ಲಿ ವಾಸ ಮಾಡಿದ್ರೆ 88 ದಿನಗಳಿಗೆ 1 ವರ್ಷ. ಭೂಮಿನಲ್ಲಿ ವಾಸ ಮಾಡ್ತೀರಾ ಅಂದರೆ 365 ದಿನಗಳಿಗೆ 1 ವರ್ಷ. ಇದು ವ್ಯತ್ಯಾಸ. ನಾವು ಶುಕ್ರ ಗ್ರಹದ ಬರ್ತೀವಿ, ಇದು ಬಿಸಿ ಗ್ರಹ ಅಂತ ಕರಿತೀವಿ, ಪ್ರಕಾಶಮಾನವಾದ ಗ್ರಹ ಅಂತ ಕರಿತೀವಿ, ಸಲ್ಫ್ರಿಕ್ ಅನಿಲಗಳನ್ನು ಹೊಂದಿರತಕ್ಕಂಥ ಗ್ರಹ ಅಂತ ಕರಿತೀವಿ. ಮತ್ತು ಇದನ್ನು ಬೆಳ್ಳಿ ಚುಕ್ಕಿ ಅಂತಲೂ ಕೂಡ ಕರೀತಾರೆ. ಮತ್ತು ಮಾರ್ನಿಂಗ್ ಸ್ಟಾರ್ ಮತ್ತು ಈವ್ನಿಂಗ್ ಸ್ಟಾರ್ ಅಂತಲೂ ಕೂಡ ಕರೀತಾರೆ. ಓಕೆ, ಸಂಜೆಯ ನಕ್ಷತ್ರ, ಬೆಳಗಿನ ನಕ್ಷತ್ರ ಅಂತ ಕರೀತಾರೆ. ಯಾಕೆ ಹೆಂಗೆ ಕರೀತಾರೆ ಅಂತಂದರೆ ಇವೆಲ್ಲವೂ ಕೂಡ ಪಶ್ಚಿಮದಿಂದ ಪೂರ್ವಕ್ಕೆ ಬಂದರೆ ಇದು ಪೂರ್ವದಿಂದ ಪಶ್ಚಿಮಕ್ಕೆ ಸುತ್ತುತ್ತದೆ. ಹಾಗಾಗಿ ಎಲ್ಲ ಗ್ರಹಗಳಿಗೂ ಉಲ್ಟಾ ಸುತ್ತೋದೆ. ಈ ಶುಕ್ರ ಮತ್ತು ಯುರೇನಸ್ ಇವೆರಡು ಆ ರೀತಿ ಸುತ್ತುತ್ತವೆ. ಹಾಗಾಗಿ ಇದು ಉಲ್ಟಾ ನಾವು ಹೇಳ್ತಕ್ಕಂಥದ್ದಿದೆ. ಇನ್ನು ಮಂಗಳನಿಗೆ ಬಂದರೆ ಇದನ್ನು ಕೆಂಪು ಗ್ರಹ ಅಂತ ಕರೀತಾರೆ. ಅದರ ಮೇಲೆ ಕೆಂಪು ಧೂಳಿನ ಮೋಡಗಳು ಕೂಡ ಇದೆ, ಜೊತೆಗೆ ಕಬ್ಬಿಣದ ಆಕ್ಸೈಡನ್ನು ಹೊಂದಿರೋದ್ರಿಂದ ಇದು ಹೆಚ್ಚಾಗಿ ನಮಗೆ ಕೆಂಪಾಗಿ ಕಾಣುತ್ತೆ. ದೊಡ್ಡ ಕಂದಕಗಳು ಕೂಡ ಇದರಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್ ಗುರುಗ್ರಹಕ್ಕೆ ಬಂತಂದರೆ ಗುರುಗ್ರಹ ನಿಮಗೆ ನೆನಪಿರಲಿ ಅತ್ಯಂತ ದೊಡ್ಡ ಗ್ರಹ. ಯಾಕೆ ದೊಡ್ಡ ಗ್ರಹ ಹೆಂಗೆ ಕಲ್ಪನೆ ಮಾಡ್ಬೋದು, 1300 ಭೂಮಿಗಳನ್ನು ಹಾಕಿದ್ರೆ ಒಂದು ಗುರುಗ್ರಹ ಆಗತ್ತೆ. ಆದರೆ ಕೆಂಪು ಮಚ್ಚೆ ಹೊಂದಿದೆ, ಧೂಳಿನ ಕಣಗಳಿದೆ, ತೆಳುವಾದ ಉಂಗುರಗಳನ್ನು ಹೊಂದಿದೆ. ಇಷ್ಟು ದೊಡ್ಡದಾಗಿದ್ದರೂ ಕೂಡ, ತುಂಬ ಫ್ಯಾಟಿ ಆಗಿದ್ದರೂ ಕೂಡ ಭಾರಿ ಅಲರ್ಟಾಗಿ ತನ್ನ ಸುತ್ತ ತಾನು ಬಹಳ ವೇಗವಾಗಿ ಸುತ್ತಕೊಳ್ಳುವಂಥ ಗ್ರಹ ಯಾವುದು ಅಂತಂದರೆ ಅತಿ ಫಾಸ್ಟೆಸ್ಟ್ ದೈನಂದಿನ ಚಲನೆ ಇರೋದೇ ಗುರುಗ್ರಹಕ್ಕೆ. ನೆಕ್ಸ್ಟ್ ಶನಿ ಗ್ರಹಕ್ಕೆ ಬರ್ತೀವಿ. ಉಂಗುರಗಳನ್ನು ಹೊಂದಿರತಕ್ಕಂಥ ಬಹಳ ಸುಂದರವಾದ ಗ್ರಹ ಯಾವುದು ಅಂತಂದರೆ ಅದು ಶನಿ ಗ್ರಹ. ಅನಿಲಗಳಿಂದ ಕೂಡಿರ್ತಕ್ಕಂಥದ್ದು, ಹಿಮಕಲ್ಲು ಮತ್ತು ಧೂಳಿನಿಂದ ಆವೃತವಾಗಿರೋದು. ಇನ್ನು ಯುರೇನಸ್ ನೆನ್ಪಿಟ್ಕೊಳ್ಳಿ, ನೀಲಿ ಹಸಿರು ಗ್ರಹ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ನಮಗೆ ಕೇಳ್ಬೋದು. ಕೆಂಪು ಕೇಳ್ತಾರೆ ಬಿಟ್ಟರೆ ಇನ್ಯಾವ್ದು ಕೇಳ್ತಾರೆ ಅಂದರೆ ಯುರೇನಸ್ಗೆ ಕೇಳೋದು.
ನೀಲಿ ಹಸಿರು ಗ್ರಹ ಎಂದು ಕರೆಯುತ್ತಾರೆ. ಯಾವುದು ಅಂತಂದರೆ ಅದು ಯುರೇನಸ್. ಯಾವ ಗ್ರಹದ ಲಕ್ಷಣಗಳು ಕಂಪ್ಲೀಟ್ ಆಗಿ ಶನಿಯ ಗ್ರಹಗಳನ್ನೇ ಹೊಂದಿರ್ತವೆ ಅಂತಂದರೆ, ಶನಿಗಿರುವ ಹೆಚ್ಚು ಲಕ್ಷಣಗಳನ್ನು ಹೊಂದಿರುವ ಗ್ರಹ ಅಂತಂದರೆ ಅದು ಯುರೇನಸ್. ಇವೆರಡು ನಿಮಗೆ ಫಾರ್ದರಲ್ಲಿ ಬರುತ್ತೆ. ಇನ್ನು ನೆಪ್ಚೂನ್ ಬಗ್ಗೆ ಬಂದರೆ, ಹೊಳೆಯುವ ನೀಲಿ ಬಣ್ಣದ ಗ್ರಹ. ಹೊಳೆಯುವ ನೀಲಿ ಬಣ್ಣದ ಗ್ರಹ ಎಂದು ಯಾವುದನ್ನು ಕರೆಯುವರು ಅಂತಂದರೆ ಅದು ನೆಪ್ಚೂನ್ ಬಗ್ಗೆ. ಸೂರ್ಯನಿಂದ ದೂರದಲ್ಲಿದೆ ಮತ್ತು ಅತ್ಯಂತ ಶೀತಮಯವಾಗಿ ಸೂರ್ಯನಿಂದ ದೂರ ಇರತಕ್ಕಂಥ ಗ್ರಹ ಅಂತ ಕೂಡ ಅದನ್ನು ಹೇಳ್ತೀವಿ. ನೆಕ್ಸ್ಟ್ ಬರೋಣ. ಭಾಳ ಇಂಪಾರ್ಟೆಂಟ್ 54ನೇ ಪ್ರಶ್ನೆ ಇದೆ. ಸೂರ್ಯಗ್ರಹಣದಲ್ಲಿ ಏನಾಗುತ್ತೆ? ಸೂರ್ಯ ಯಾವಾಗಲೂ ಕಾನ್ಸ್ಟೆಂಟ್ ಅಲ್ವಾ? ಸೂರ್ಯ ಯಾವಾಗಲೂ ಕಾನ್ಸ್ಟೆಂಟು. ಇವನು ಸುತ್ತುತ್ತಾ ಇರ್ತಾರೆ. ಒಂದು ಭೂಮಿ ಮತ್ತು ಭೂಮಿ ಸುತ್ತುತ್ತದೆ ಚಂದ್ರ. ಇವು ಎರಡರ ಸ್ಥಾನ ಪಲ್ಲಟಗಳೇ ನಮಗೆ ಗ್ರಹಣಗಳಾಗೋದು. ಭೂಮಿ ಪಕ್ಕ ಭೂಮಿ ಮುಂದೆ ಚಂದ್ರ ಬರೋದು, ಇಲ್ಲ ಚಂದ್ರನ ಮುಂದೆ ಭೂಮಿ ಬರೋದು. ಈ ಸಂದರ್ಭಗಳಾದಾಗಲೇ ನಮಗೆ ಗ್ರಹಣಗಳು ಆಗುತ್ತೆ. ಭಾಳಷ್ಟು ಜನ ಹೇಳ್ತಾರೆ ಗ್ರಹಣಗಳು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಸಂಭವಿಸುತ್ತದೆ. ಹಂಗೇನಿಲ್ಲ, ಪ್ರತಿದಿನವೂ ಗ್ರಹಣ ಆಗಲೇಬೇಕು. ಯಾಕೆಂದರೆ 24 ಗಂಟೆಗಳಲ್ಲಿ ಭೂಮಿಯ ಸುತ್ತ ಚಂದ್ರನೂ ಬರ್ತಾನೆ, ಚಂದ್ರನ ಸುತ್ತ ಭೂಮಿನೂ ಬರ್ತದೆ. ಹೀಗೆ ಬರೋದ್ರಿಂದ ಗ್ರಹಣಗಳು ಒಂದಲ್ಲ ಒಂದು ಕಡೆ ಅದು ಆಗ್ತಾನೆ ಇರ್ತವೆ. ಹಾಗಾಗಿ ಇಲ್ಲಿ ನೋಡಿ, ಸೂರ್ಯಗ್ರಹಣ ಕೊಟ್ಟೇನೆ. ಈ ಚಂದ್ರ ಭೂಮಿ ಮತ್ತು ಸೂರ್ಯನ ಮಧ್ಯೆ ಬರುತ್ತದೆ, ಅಥವಾ ಭೂಮಿ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಬರುತ್ತದೆ. ಇವು ಎರಡೇ ಇರೋದು ನಿಮಗೆ ಸೂರ್ಯಗ್ರಹಣ ಚಂದ್ರಗ್ರಹಣಕ್ಕೆ ಆಪ್ಷನ್. ಸೂರ್ಯ ಭೂಮಿ ಮತ್ತು ಚಂದ್ರನ ಮಧ್ಯೆ ಅಂತೂ ಬರಲ್ಲ, ಸೂರ್ಯ ಕಾನ್ಸ್ಟೆಂಟ್. ಹಾಗೆ ಈ ಹೇಳಿಕೆ ತಪ್ಪು, ಈ ಹೇಳಿಕೆ ತಪ್ಪು. ಇವೆರಡರಲ್ಲಿ ನೀವು ಹುಡುಕಬೇಕು. ಹಂಗೆ ಹುಡುಕೋದಕ್ಕಾಗಿಯೇ ಒಂದು ಶಾರ್ಟೆಸ್ಟ್ ಮಂತ್ರಗಳು ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಯಾವುದ್ರ ಮಧ್ಯೆ ಯಾವುದು ಬಂದರೆ ಸರಿಯಾಗತ್ತೆ ಅಂತ. ಚಂದ್ರ ಭೂಮಿ ಮತ್ತು ಸೂರ್ಯನ ಮಧ್ಯೆ ಬರ್ತದೆ. ಎರಡು ಎಕ್ಲಿಪ್ಸ್ಗಳು ಕೂಡ ನಿಮಗಿಲ್ಲಿ ಬರುತ್ತೆ ನೋಡಿ. ಮೊದಲನೇದಾಗಿ ನಾನು ನಿಮಗೆ ಹೇಳೋದಾದರೆ ಸೂರ್ಯಗ್ರಹಣದ ಬಗ್ಗೆ ಮಾತಾಡೋಣ. ಓಕೆ, ಸೂರ್ಯಗ್ರಹಣದ ಬಗ್ಗೆ. ಸೂರ್ಯಗ್ರಹಣ ಅಂದರೆ ಸೂರ್ಯನಿಗೆ ಗ್ರಹಣ ಹಿಡಿಯೋದು. ನಮಗೆ ಸೂರ್ಯ ಕಾಣದೇ ಇರೋದು, ನಮ್ಗೆ ಕಾಣದೇ ಇರೋದನ್ನೇ ಗ್ರಹಣ ಅಂತ ಕರೆಯೋದು ನಾವು. ಹೆಂಗಾಗಿದೆ ನೋಡಿ, ಸೂರ್ಯ ಇದ್ದಾನೆ, ಸೂರ್ಯನಿಗೆ ಮಧ್ಯದಲ್ಲಿ ಭೂಮಿ ಬರ್ತಾನೆ, ಭೂಮಿಯಿಂದಾಗಿ ಚಂದ್ರನಲ್ಲಿ ನಾವು ಇಲ್ಲಿದ್ದೀವಿ. ಓಕೆ, ಇಲ್ಲಿದ್ದೀವಿ ಅಂದರೆ ನಮಗೆ ಸೂರ್ಯ ಕಾಣದೇ ಇರೋದು. ಓಕೆ, ಹಾಗಾಗಿ ವೆರಿ ಇಂಪಾರ್ಟೆಂಟು. ಸೂರ್ಯನಿಗೆ ಅಡ್ಡಲಾಗಿ ಚಂದ್ರ ಬಂದರೆ ನಮಗೆ ಭೂಮಿಯಲ್ಲಿರೋ ನಮಗೆ ಕಾಣುವುದಿಲ್ಲ. ಹಾಗಾಗಿ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇಲ್ಲೇನಾಗಿದೆ, ಚಂದ್ರ ಬಂದಿದ್ದಾನೆ. ಅಲ್ಲಿಗಿದು ಸನ್ನು, ಮೂನು ಮತ್ತು ಈ ಕಡೆ ಭೂಮಿ. ಸ್ಮೀ ಅಂತ ಕರಿತೀವಿ. ಇದು ಸ್ಮೀ, ಮೀ ಅಂತನಾರು ಇಟ್ಕೊಳ್ಳಿ. ಆದರೆ ಚಂದ್ರಗ್ರಹಣಕ್ಕೆ ಬಂದರೆ ಇಲ್ಲಿ ಸೂರ್ಯ ಇದ್ದಾನೆ, ಮಧ್ಯದಲ್ಲಿ ಭೂಮಿ ಬರ್ತದೆ, ಅದು ಅರ್ತ್ ಬರ್ತದೆ ಅಲ್ವಾ. ನಮಗಿಲ್ಲಿ ಹೇಳ್ಬೇಕಾದ್ರೆ ನೋಡಿ, ಇಲ್ಲಿ ಸೂರ್ಯ ಇದ್ದಾನೆ, ಸೂರ್ಯನಿಗೆ ನಂತರ ಇಲ್ಲಿ ಅರ್ತ್ ಬರ್ತದೆ, ಇದಾದ ನಂತರ ನಮಗೆ ಚಂದ್ರ ಬರ್ತಾನೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಗಳಾದಾಗೆಲ್ಲ ಚಂದ್ರಗ್ರಹಣ ಇರ್ತದೆ ಅಂತ. ಇದು ಒಂದು ನೆನಪಿಟ್ಕೊಂಡ್ರೆ ಸಾಕು, ಇದನ್ನು ಆಟೋಮ್ಯಾಟಿಕ್ಲಿ ನೀವು ನೆನಪಾಗಿ ಬರೀತೀರಾ. ಓಕೆ, ಹಾಗಾಗಿ ಯಾವಾಗ ಹೇಳ್ತಾ ಇರ್ತೀವಿ ಎಕ್ಸಾಮ್ ಅಂದರೆ ಯಾವ ಗ್ರಹಣದಲ್ಲಿ ನಡೆಯುತ್ತೆ? ಚಂದ್ರಗ್ರಹಣದಲ್ಲಿ ನಡೆಯುತ್ತದೆ. ಇದು ಎಕ್ಸಾಮ್ ಇದೆ ಅಂದರೆ ಅನ್ಕೋಬೇಕು ಇವತ್ತು ಚಂದ್ರಗ್ರಹಣ ಅಂತ. ಹಾಗಾಗಿ ಸೂರ್ಯನಿಗೆ ಅಡ್ಡಲಾಗಿ ಭೂಮಿ ಬೀಳುತ್ತೆ, ಚಂದ್ರನ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಿರಣಗಳು ಬೀಳಲ್ಲ. ಆವಾಗ ಅದನ್ನು ಚಂದ್ರಗ್ರಹಣ ಅಂತ ಕೂಡ ನಮಗೆ ಕರಿತೀವಿ. ಈ ರೀತಿಯಲ್ಲಿಯೂ ನೆನ್ಪಿಡ್ಕೋಬೇಕು. ಇದೇನಿದು SME ಬಗ್ಗೆ, ಇದು ಸ್ಮೀ ಅಂತ ಅಥವಾ ಮೀ ಅಂತ ನಾವು ಇಟ್ಕೊಳ್ಳಿ. ಇದನ್ನು ನೀವು ಹೇಳಬೇಕು. ಅದೇ ರೀತಿ ಉಲ್ಟಾ ಬಂದರೆ ಇದು ಎಕ್ಸಾಮ್ಸ್ ಅಂತ ಇಟ್ಕೋಬೇಕು. ಎಕ್ಸಾಮ್ಸ್ ಅಂತ ಹೇಳಬೇಕು. ಇದು ನಮಗೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಬಗ್ಗೆ ಕಲ್ಪನೆಗಳು ಸಿಗತ್ತೆ. ನೆಕ್ಸ್ಟ್ ಬರೋಣ, ಇಂಪಾರ್ಟೆಂಟ್. ಗ್ರಾನೈಟ್ ಯಾವ ರೂಪದ ಕಲ್ಲು? ರೂಪಾಂತರ ಶಿಲೆನ, ಸಂಚಿತ ಶಿಲೆನ, ಅಗ್ನಿಶಿಲೆನ, ಯಾವುದೂ ಅಲ್ಲ ಅಂತ ಕೇಳ್ತಾರೆ. ಇದು ನಿಮಗೆ ಗೊತ್ತಿದೆ, ಗ್ರಾನೈಟ್ ಇದು ಒಂದು ಅಗ್ನಿಶಿಲೆ ಅಂತ ಕೂಡ ಕರಿತೀವಿ. ಅಗ್ನಿಶಿಲೆ ಅಂದ್ರೆ ಗೊತ್ತಲ್ಲ ನಿಮಗೆ, ಭೂಮಿಯ ಅಂತರಾಳದಲ್ಲಿ ಮೊಟ್ಟ ಮೊದಲು ನಿರ್ಮಾಣಗೊಳ್ತಕ್ಕಂಥವೇ ಅಗ್ನಿಶಿಲೆಗಳು. ಅದಾದಮೇಲೆ ನಮಗೆ ಸಂಚಿತ ಶಿಲೆಗಳು, ಅದಾದ ನಂತರ ರೂಪಾಂತರ ಶಿಲೆಗಳು ಕಂಡು ಬರ್ತವೆ ನಮಗೆ. ಇದು ನಮಗೆ ವೆರಿ ಇಂಪಾರ್ಟೆಂಟಾಗಿ ಶಿಲೆಗಳ 3 ವಿಭಾಗಗಳನ್ನು ಹೇಳ್ತೀವಿ.
ನೆಕ್ಸ್ಟ್ ಬರೋಣ, ಕ್ವಶನ್ ನಂಬರ್ 57. ಸೌರವ್ಯೂಹದಲ್ಲಿ ಯಾವ ಗ್ರಹ ಸೂರ್ಯನಿಂದ ಅತಿ ದೂರದಲ್ಲಿದೆ ಅಂತ ಕೇಳಿದ್ದಾರೆ. ವೆರಿ ಈಸಿಯೆಸ್ಟ್ ಕ್ವಶನ್ಸ್ ಇದು. ಸೊ ಹಂಗಾಗಿ ಇದು ಕೂಡ ಆಲ್ರೆಡಿ ನಿಮಗೆ ನಾನೀಗ ತೋರಿಸಿ ಹೇಳಿದ್ದೇನೆ. ಅತ್ಯಂತ ದೂರದಲ್ಲಿರುವಂಥ ಗ್ರಹ ಇದು ನೆಪ್ಚೂನ್ ಗ್ರಹ. ಅದೇ ರೀತಿ ನಿಮಗೆ ಭ್ರಮಣೆಗಳ ವಿಚಾರಕ್ಕೆ ಬಂದರೆ ಇಂಪಾರ್ಟೆಂಟಾಗಿ ಒಂದಿಷ್ಟು ಭ್ರಮಣಗಳನ್ನು ನೆನಪಿಟ್ಕೊಳ್ಳಿ. ಬುಧ ಗ್ರಹ ಇದೆಯಲ್ಲ, ಬುಧ ಗ್ರಹ ದೈನಂದಿನ ಚಲನೆ ಹೆಂಗೆ ಮಾಡ್ಕೊಳ್ಳುತ್ತೆ, ವಾರ್ಷಿಕ ಚಲನೆ. ನೋಡಿ, ಇದು ದೈನಂದಿನ ಚಲನೆಯಲ್ಲಿ ನಮಗೆ 59 ದಿನ, ವಾರ್ಷಿಕ ಚಲನೆಯಲ್ಲಿ 88 ದಿನ. ಎರಡು ತುಂಬ ಫಾಸ್ಟೆಸ್ಟ್ ಇರೋ ಅಂತಹ ಗ್ರಹ. ತನ್ನ ಸುತ್ತ ತಾನು ಸುತ್ತಕೊಳ್ಳೋದಕ್ಕೆ ಇದು 59 ದಿನ ತಗೊಳುತ್ತೆ, ಇದು 88 ದಿನ ತಗೊಳುತ್ತೆ. ಆದರೆ ದೈನಂದಿನ ಚಲನೆಯಲ್ಲಿ ವೆರಿ ಫಾಸ್ಟ್ ಅಂತಂದರೆ 10 ಗಂಟೆಯಲ್ಲೇ ತನ್ನ ಸುತ್ತ ತಾನು ಸುತ್ತುಕೊಳ್ಳುವ ಗ್ರಹ ಅದು ಗುರು ಗ್ರಹಕ್ಕೆ ಬರ್ತೀವಿ. ಹಾಗಾಗಿ ವೆರಿ ಫಾಸ್ಟೆಸ್ಟ್ ನಮಗೆ ದೈನಂದಿನ ಚಲನೆ ಆಗುವ ಗ್ರಹ ಯಾವುದು ಅಂತ ಕೇಳಿದ್ರೆ ಇದು ಗುರು ಗ್ರಹ. ಯಾವುದು ವಾರ್ಷಿಕ ಚಲನೆಯ ಫಾಸ್ಟೆಸ್ಟ್ ಅಂತಂದರೆ ಅದು ಯಾವುದು, ಬುಧ ಗ್ರಹ. ಬುಧ ಗ್ರಹ ಇದು ವಾರ್ಷಿಕ ಚಲನೆಯಲ್ಲಿ ತುಂಬ ವೇಗವಾಗಿದೆ, ಗುರು ದೈನಂದಿನ ಚಲನೆಯಲ್ಲಿ ತುಂಬ ವೇಗವಾಗಿದೆ. ಓಕೆ, ಗುರುಗ್ರಹದಲ್ಲಿದ್ದೀರಾ ಅಂದರೆ 10 ಗಂಟೆಗೆ ಒಂದು ದಿನ ಆಗ್ಬಿಡುತ್ತೆ ನಿಮಗೆ. ಅದೇ ನಮಗೆ ಭೂಮಿಯಲ್ಲಿದ್ದೀರಾ ಅಂದರೆ 24 ಗಂಟೆಗೆ ಒಂದು ದಿನ ಆಗುತ್ತೆ. ಸೊ ಇದು ನಮಗೆ ಹೇಳ್ತೀವಿ. ಆದರೆ ರಿವರ್ಸ್ ಶುಕ್ರ ಗ್ರಹಕ್ಕೆ ಬಂದರೆ ದೈನಂದಿನ ಚಲನೆಯಲ್ಲಿ ಅತ್ಯಂತ ಸ್ಲೋಯೆಸ್ಟ್ ಯಾವುದು ಅಂತಂದರೆ 243 ದಿನಗಳನ್ನು ತೆಕ್ಕೊಳ್ಳುತ್ತೆ ಶುಕ್ರ ಗ್ರಹ. ಹಾಗಾಗಿ ಇದು ವೆರಿ ಸ್ಲೋಯೆಸ್ಟ್ ದೈನಂದಿನ ಚಲನೆಯನ್ನು ಹೊಂದಿರತಕ್ಕಂಥದ್ದು ಯಾವುದು, ಶುಕ್ರ ಗ್ರಹ. ಮತ್ತು ಅದರ ಉಲ್ಟಾ ನಾವು ಬಂತಂದರೆ ಇದು ವಾರ್ಷಿಕ ಚಲನೆಯಲ್ಲೂ ಕೂಡ 225 ದಿನಗಳಿಗೆ ಇದು ತನ್ನ ವಾರ್ಷಿಕ ಚಲನೆಯನ್ನು ಮುಗಿಸ್ತದೆ. ಸೂರ್ಯನ ಸುತ್ತೋದ್ರಲ್ಲಿ ನಮಗೆ ಬುಧ ಫಸ್ಟ್ ಬಂದರೆ, ಎರಡನೇದೇ ಶುಕ್ರ ಬರ್ತದೆ. ತನ್ನ ಸುತ್ತ ತಾನು ಸುತ್ತಕೊಳ್ಳೋದ್ರಲ್ಲಿ ಫಸ್ಟು ಗುರು ಬಂದರೆ, ಸೆಕೆಂಡ್ ಬರೋದು ಬುಧ ಗ್ರಹ. ಅದರಲ್ಲಿ ತನ್ನ ಸುತ್ತ ತಾನು ಸುತ್ತಕೊಳ್ಳೋಕ್ಕೆ ವೆರಿ ಲೇಸಿಯೆಸ್ಟ್ ಯಾವುದು ಅಂತಂದರೆ ಅದು ನಾವು ಶುಕ್ರ ಗ್ರಹದ ಬಗ್ಗೆ ಹೇಳ್ತೀವಿ. ಈ ಒಂದು ಪಟ್ಟಿನ ನೀವು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ, ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತೇವೆ ಅಂತ ಕೇಳ್ತಾರೆ. ಈಗ ತಾನು ಹೇಳಿದೆ ಮಂಗಳ ಗ್ರಹ, ಇದರಲ್ಲಿ ಕಬ್ಬಿಣದ ಆಕ್ಸೈಡ್ ಹೊಂದಿರತಕ್ಕಂಥ ಅಂಶಗಳಿರೋದ್ರಿಂದಾಗಿ ಅದನ್ನು ಹಾಗೆ ಕರೀತಾರೆ ಅಂತ. ನೆಕ್ಸ್ಟ್ ಬರೋಣ, ಇಂಪಾರ್ಟೆಂಟ್ ಕ್ವಶನ್ಸ್. ಓಣಂ ಯಾವ ರಾಜ್ಯದ ಹಬ್ಬ ಆಗಿರುತ್ತದೆ? ಓಣಂ ವೆರಿ ಫೇಮಸ್, ದಕ್ಷಿಣ ಭಾರತದಲ್ಲಿ ಆಚರಿಸುವಂಥ ಒಂದು ಹಬ್ಬ. ಅದು ನಿಮಗೆ ಗೊತ್ತಿದೆ. ಕೇರಳದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹಬ್ಬವೇ ಓಣಂ. ಹಂಗಾರೆ ಯಾವ್ಯಾವ ರಾಜ್ಯಗಳದ್ದು ಅತ್ಯಂತ ಸ್ಪೆಷಲ್ ಅಂದರೆ ಕರ್ನಾಟಕದಲ್ಲಿ ದಸರಾ. ವಿಜಯನಗರದ ಸಾಮ್ರಾಜ್ಯದವರು ಮಾಡುವಾಗ ನವರಾತ್ರಿ ಮಾಡ್ತಾಯಿದ್ರು. ನವರಾತ್ರಿ ಅದು ಮೈಸೂರು ಒಡೆಯರಿಗೆ ಬಂದಾಗ ದಸರಾ ಆಯಿತು. ಇಲ್ಲಿ 9 ದಿನ, ಅಲ್ಲಿ 10 ದಿನ ದಸರಾ. ಹಾಗಾಗಿ ದಸರಾವನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ರಾಜ ಒಡೆಯರ್ ಅಧಿಕಾರಕ್ಕೆ ಬಂದಾಗ ದಸರಾ ಒಂದು ರಾಜ್ಯವಾರು ಆಚರಣೆ ಮಾಡುವಂಥ ಹಬ್ಬವಾಗಿ ಬಂತು. ಮಹಾರಾಷ್ಟ್ರದಲ್ಲಿ ಗಣೇಶೋತ್ಸವ ಯಾವಾಗಲೂ ಫೇಮಸ್. ಇದೇ ನಮಗೆ ಎಕ್ಸಾಮಲ್ಲಿ ಕೇಳಿರೋದು. ಕೇರಳದಲ್ಲಿ ಓಣಂ. ಈ ಸಾರಿ ನಿಮಗೆ ಜನವರಿ 26ರಲ್ಲಿ ಛತ್ ಪೂಜಾ ಇದಕ್ಕೇ ಸಿಕ್ಕಿರ್ತಕ್ಕಂಥದ್ದು. ಭಾಳ ಇಂಟ್ರೆಸ್ಟಿಂಗು, ಅವರ ಮಾಡೆಲ್ಗೆ ಇವತ್ತು ಸಿಕ್ಕಿರೋದು. ಬಿಹಾರದಲ್ಲಿ ಛತ್ ಪೂಜಾ. ಪಶ್ಚಿಮ ಬಂಗಾಳದಲ್ಲಿ ವೆರಿ ಫೇಮಸ್, ದುರ್ಗಾ ಪೂಜೆ ಮಾಡ್ತಾರೆ. ಅಸ್ಸಾಮಲ್ಲಿ ಬಿಹು. ಇನ್ನು ನಾಗಾಲ್ಯಾಂಡಲ್ಲಿ ಹಾರ್ನ್ಬಿಲ್ ಉತ್ಸವ ಭಾಳ ಫೇಮಸ್ ಆಗಿರ್ತಕ್ಕಂಥದ್ದು. ನಾಗಾಲ್ಯಾಂಡಲ್ಲಿ ಪ್ರತಿ ಬಾರಿ ಎಕ್ಸಾಮ್ ಕೇಳ್ತಾನೆ. ಪೊಂಗಲ್ ಬಂದರೆ ತಮಿಳ್ನಾಡು, ಬೈಸಾಖಿ ಆ್ಯಂಡ್ ಲೋರಿ ಬಂದರೆ ಪಂಜಾಬ್. ಹಾಗೆಯೇ ನಮಗೆ ಇಂಪಾರ್ಟೆಂಟು ನವರಾತ್ರಿ ಗುಜರಾತ್. ನಿಮಗೆ ಗೊತ್ತಿದೆಯಲ್ಲ, ಕೋಲಾಟ ಆಡ್ತಾರಲ್ಲ, ನವರಾತ್ರಿ ಗುಜರಾತ್. ಯುಗಾದಿ ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕ. ವಿಶು ಕೇರಳದಲ್ಲಿ, ಛತ್ತೀಸ್ಗಢದಲ್ಲಿ ಬಸ್ತಾರ್ ಇಲ್ಲಿ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಬರೋಣ, ಮತ್ತೊಂದು ಪ್ರಶ್ನೆ. ದಕ್ಷಿಣ ಭಾರತದ ಇಂಪಾರ್ಟೆಂಟ್ ಕ್ವಶನ್ ಇದು. ಭಾಳ ಸರಿ ಎಕ್ಸಾಮ್ಸ್ ದೃಷ್ಟಿಯಿಂದ ಇದನ್ನು ಕೇಳ್ತಾನೆ ಇದ್ದಾನೆ. ದಕ್ಷಿಣ ಭಾರತದ ಈ ಕೆಳಕಂಡ ಯಾವ ಭಾಷೆ ಅತ್ಯಂತ ಪ್ರಾಚೀನ ನುಡಿ ಮತ್ತು ಸಾಹಿತ್ಯ ಆಗಿರುತ್ತದೆ? ಓಕೆ, ನಮಗೆ ಭಾರತ ಸರ್ಕಾರ ಕೊಡ್ತಕ್ಕಂಥ ಸಾಹಿತ್ಯದಲ್ಲಿ ಅತ್ಯಂತ ಹಳೆಯ ಸಾಹಿತ್ಯ ಪ್ರಶಸ್ತಿಗಳಾಗಿ ಇದನ್ನು ನಾವು ಸ್ವೀಕಾರ ಮಾಡ್ತಾ ಬಂದ್ವಿ. ಅದರಲ್ಲಿ ಫಸ್ಟ್ ಕೊಟ್ಟಿದ್ದು ನಮ್ಗೆ ಗೊತ್ತಿದೆ, ತಮಿಳ್ಗೆ ಕೊಟ್ಟರು. ಓಕೆ, ಸಾಹಿತ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದು ತಮಿಳ್ಗೆ ಭಾಳ ಪ್ರಮುಖವಾಗಿ ಕೊಟ್ಟರು. ಹಾಗೆ ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ನೀವು ನೋಡ್ತಾ ಹೋದರೆ ಈ ಒಂದು ಸಾಹಿತ್ಯ ಪ್ರಶಸ್ತಿಯನ್ನು ಕೊಡೋಕ್ಕೆ ಶುರು ಮಾಡಿದ್ದು 2004ರಲ್ಲಿ. ಮೊದಲ ಬಾರಿಗೆ ತಮಿಳ್ಗೆ ಭಾರತದ ಪುರಾತನ ಸಾಹಿತ್ಯ ಅನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟರು. ಸಂಸ್ಕೃತ 2005ಕ್ಕೆ ಕೊಟ್ಟರು.
ತೆಲುಗುವನ್ನು 2008 ಮತ್ತು ಕನ್ನಡ ನೆನ್ಪಿಟ್ಕೊಳ್ಳಿ. ಕನ್ನಡದ ಜೊತೆಗೆ ಯಾವ ಭಾಷೆಗೆ ಸಾಹಿತ್ಯ ಪ್ರಶಸ್ತಿ ಒಂದೇ ವರ್ಷದಲ್ಲಿ ಸಿಕ್ಕಿದ್ದು ಅಂದರೆ ತೆಲುಗು ಮತ್ತು ಕನ್ನಡ. ಇನ್ನು ಮಲಯಾಳಂಗೆ 2013ರಲ್ಲಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ಕೊಟ್ಟಿರೋದು ಯಾವುದು ಅಂತ ಕೇಳಿದರೆ ಒಡಿಯಾ ಭಾಷೆ 2014ರಲ್ಲಿ ಇದಕ್ಕೆ ಸಾಹಿತ್ಯ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇದು ನಮಗೆ ವೆರಿ ಇಂಪಾರ್ಟೆಂಟಾಗಿ ಅವಾಗ ನಿಮಗೆ ಕೇಳತಕ್ಕಂಥ ಟೇಬಲ್. ಹಾಗಾಗಿ ನಮಗೆ ಟೋಟಲ್ ಆಗಿ 6 ಭಾಷೆಗಳಿಗೆ ಈ ಸಾಹಿತ್ಯ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ನಮ್ಮ ಈ ಪ್ರಶ್ನಾ ಸರಣಿಯಲ್ಲಿ ತಿಳ್ಕೊಳ್ತಾ ಇದ್ದೀರಿ. ತಿಳ್ಕೊಂಡ್ಮೇಲೆ ಅಷ್ಟೇ ಎಂಜಾಯ್ ಮಾಡಿದ್ಮೇಲೆ ಇನ್ನೊಬ್ಬರಿಗೂ ಕೂಡ ಈ ಲಿಂಕ್ನ ಶೇರ್ ಮಾಡೋದ್ರ ಮುಖಾಂತರ ಈ ಒಂದು ಜನರಲ್ ನಾಲೆಡ್ಜ್ ಸೀಕ್ವೆನ್ಸ್ನ ತುಂಬ ಈಸಿಯಾಗಿ, ಸ್ಪಷ್ಟವಾಗಿ, ಸೂಕ್ಷ್ಮವಾಗಿ, ಸಮಗ್ರವಾಗಿ ಅಧ್ಯಯನ ಮಾಡ್ಕೊಳ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಅಭಿನಂದನೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸ್ಟೇ ವಿತ್ ಅಸ್. ರಮೇಶ್, ಥ್ಯಾಂಕ್ ಯು. ಬಾಯ್.